ಇದ್ರು ಅಂದ್ರೆ ನಾವು ಕೃಷಿಯಿಂದ 4% ಬೆಳವಣಿಗೆ ಆಗುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿತ್ತು. ಯಾಕಂದ್ರೆ ಇದು ಕಳೆದ 3-4 ವರ್ಷದಿಂದ GDP ಕೃಷಿಯಿಂದ ಬಿದ್ದು ಹೋಗ್ಬಿಡ್ತು, ಬಹಳ ಸಮಸ್ಯೆ ಇತ್ತು. ಈ ವರ್ಷ ಒಂದು ರೈಸ್ ಆಗುತ್ತೆ, 4% ರೈಸ್ ಆಗುತ್ತೆ. ಹಾಗಾಗಿ ನಾವು ದೇಶ ಮತ್ತೆ ಸಮೃದ್ಧಿ ಕಡೆ ಒಂದು ಹೆಚ್ಚಿನ GDP ಇಂದ ಉದ್ಧಾರ ಆಗುತ್ತೆ ಅಂತ ಅನ್ಕೊಂಡಿದ್ದು. ಇವತ್ತು ನಿಜವಾಗಿ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಯಾವತ್ತಾರು ಅಲ್ಲೊಂದು ಇಲ್ಲೊಂದು ಬೆಳೆಗೆ ಯಾವತ್ತು ಮಿನಿಮಮ್ ಕನಿಷ್ಠ ಬೆಲೆಗಿಂತ ಕಮ್ಮಿ ಇರತಕ್ಕಂಥದ್ದು ಇತ್ತು. ಆದ್ರೆ ಎಲ್ಲೋ ಇರ್ತಿತ್ತು. ಆಮೇಲೆ ಅದೊಂದು ಬೆಳೆಗೆ ಇದೊಂದು ಬೆಳೆಗೆ ಅಲ್ಲಿ ಇಲ್ಲಿ ಆಗ ಈಗ ಅಂತಕ್ಕಂಥದ್ದು ಯಾವಾಗಲೂ ಇದು ಸಾರಾಸಗಟಾಗಿ ಇಡೀ ದೇಶದ ಎಲ್ಲ APMCಗಳು, ಅದು ದೆಹಲಿಯ ಆಜಾದ್ಪುರ್ ಮಂಡಿ ಇರ್ಬೋದು, ಮಹಾರಾಷ್ಟ್ರದ ಲಸಲ್ಗಾಂವ್ ಇರ್ಬೋದು, ನಮ್ಮದೇ ಯಶವಂತಪುರ ಇರ್ಬೋದು, ಹುಬ್ಳಿ ಇರ್ಬೋದು, ಎಲ್ಲ ಮಂಡಿಗಳು ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ವ್ಯಾಪಾರಿಗಳು ಕೂಡ ವಾರಕ್ಕೆ 50,000 ಮೇಲೆ ಕ್ಯಾಶ್ ತಗೊಳಂಗಿಲ್ಲ. ಯಾವ ವ್ಯಾಪಾರಿ 50,000ದಲ್ಲಿ ವ್ಯಾಪಾರ ಮಾಡಕ್ಕಾಗುತ್ತೆ? ಒಂದು ಲೋಡ್ ಈರುಳ್ಳಿ ಬಂದ್ರೆ ಅವ್ನು ಕೊಡ್ಬೇಕು, ದುಡ್ಡು ಕೊಡ್ಬೇಕು, ಅಲ್ಲಿ ಮಾಡಬೇಕು, ಅದು ಆಗ್ಬೇಕು. ಸಮಸ್ಯೆ ಏನಾಗಿದೆ ಅಂದ್ರೆ, ನಿಮಗೆ ನೋಡಿ, ಯಾವಾಗ ಮಂಡಿಗೆ ಕೃಷಿ ಉತ್ಪನ್ನಗಳು ಬರುವುದು ಕಮ್ಮಿ ಆಗುತ್ತೋ ಬೆಲೆ ಹೆಚ್ಚಾಗ್ಬೇಕು. ಆದ್ರೆ ಉತ್ಪನ್ನಗಳು ಬರುವುದು, ಡಿಮಾಂಡ್ ಸಪ್ಲೈ ಬರುವುದು ಕಮ್ಮಿ ಆಗಿದೆ, ಬೆಲೆನೂ ಬಿದ್ದು ಹೋಗಿದೆ. ಈ ಸಂದರ್ಭಗಳು ಹಿಂದೆ ಇರಲಿಲ್ಲ. ಅಲ್ಲ, ಈಗ ಸಪ್ಲೈನೂ ಇದೆ, ಡಿಮಾಂಡು ಇದೆ, ಆದ್ರೆ ಇಲ್ಲಿ ಮಧ್ಯದಲ್ಲಿ ಕೊಡುಕೊಳ್ಳುವವರ ಸಮಸ್ಯೆ, ಕ್ಯಾಶ್ ಇಲ್ಲದೆ ಇರೋ ಹೋಗಿದೆ. ನೋಡಿ, ಒಂದು ಯಾರಿಗೂ ಕೂಡ ಏನ್ ಬೇಡ ಅಂತೇನಿಲ್ಲ, ಡಿಮ್ಯಾಂಡ್ ಇದೆ, ಜೊತೆಗೆ ಸಪ್ಲೈ ಇಟ್ಕೊಂಡಿದ್ದಾರೆ ಜನರು. ರೈತರು ಬೆಳೆದ ಬೆಳೆಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಕೊಳ್ಳೋರಿಲ್ಲ. ವಿಪರ್ಯಾಸ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ, ರೈತನಿಗೆ ಬೆಲೆ ಸಿಗದೇ ಇತ್ತು, ಗ್ರಾಹಕ ಹೆಚ್ಚು ಬೆಲೆಯನ್ನು ಕೊಡ್ತಾ ಇರ್ತಾರೆ. ಈಗ ಅಲ್ಲಿ ಕಮ್ಮಿ ಆದ್ರೆ ಇಲ್ಲೂ ಕಮ್ಮಿ ಆಗ್ಬೇಕು, ಆದ್ರೆ ಅಲ್ಲಿ ಕಮ್ಮಿ ಆಗಿ ಇಲ್ಲಿ ಹೆಚ್ಚಾಗೋದು ಇಂಥ ಪರಿಸ್ಥಿತಿಗಳು. ಶಿವಣ್ಣ ಅವರು, ಈಗ ಎಲ್ಲಿ ಸಮಸ್ಯೆ ಆಗ್ತಾ ಇರೋದು ಎಕ್ಸಾಕ್ಟ್ ಆಗಿ? ನೀವು ಎಲ್ಲ ರೀತಿಯಾದಂತಹ ಒಂದು ಬೆಳೆನ ಬೆಳ್ಕೊಂಡು ಇನ್ನೇನ್ ಮಾರಾಟಕ್ಕೆ ಅಂತ ಮಾರುಕಟ್ಟೆಗೆ, ದಳ್ಳಾಳಿ ಮಂಡಿಗಳಿಗೆ ತಗೊಂಡು ಬರ್ತೀರಾ, ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ? ಈಗ ಎಲ್ಲರೂ ಹೇಳ್ತಾರೆ ಡಿಜಿಟಲ್ ಇಂಡಿಯಾದಲ್ಲೆಲ್ಲ ಆನ್ಲೈನ್ ಅಲ್ಲಿ ಮಾಡ್ಕೊಳ್ಳಿ, ಮೊಬೈಲ್ ಅಲ್ಲಿ ಮಾಡ್ಕೊಳ್ಳಿ, ಪೇಟಿಎಂ ಅಲ್ಲಿ ಮಾಡ್ಕೊಳ್ಳಿ ಅಂತಾರೆ. ಪ್ರಾಕ್ಟಿಕಾಲಿಟಿ ಅನ್ನೋದನ್ನ ಅರ್ಥ ಮಾತಾಡುವಂತಹ ಒಂದು ಗೋಜಿಗೆ ಹೋಗ್ತಾ ಇಲ್ಲ ಯಾರು. ಅಲ್ಲ, ನಮ್ಗೆ ಡಿಜಿಟಲ್ ಮತ್ತೆ ಮೊಬೈಲ್ ಮುಖಾಂತರ ಹಣ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳೋದು ಇದೆಯಲ್ಲ, ಇದು ಬಹಳ ಮೂರ್ಖತನದ ಒಂದು ಪರಮಾವಧಿ. ಯಾಕೆ ಅಂತಂದ್ರೆ, ರೈತರು ಇವತ್ತು ಅವ್ರಿಗೆ ಕೆಲವರು ಇನ್ನೂ ಇವತ್ತು ಅನಕ್ಷರಸ್ಥರಾಗಿರುವಂತ ರೈತರು ಬಹಳ ಜನ ಹಳ್ಳಿ ಪ್ರದೇಶದಲ್ಲಿ ಇದ್ದಾರೆ. ಜೊತೆಗೆ ಅದನ್ನ ಟ್ರೈನ್ ಅಪ್, ಏನು ಮೊಬೈಲ್ ಇಂದ ನೀವು ಕಳಿಸೋದನ್ನ ಯಾವ ರೀತಿ ಏನು ಅಂತ ಟ್ರೈನ್ ಅಪ್ ಮಾಡದೆ, ಮೊಬೈಲ್ ಇಂದ ಕಳಿಸ್ರಿ, ಮೊಬೈಲ್ ಟು ಮೊಬೈಲ್ ನೀವು ಹಣ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ ಅಂತ, ಅಕೌಂಟ್ ಮಾಡ್ಕೊಳ್ರಿ ಅಂತ ಹೇಳೋದಿದೆಯಲ್ಲ, ಈ ರೀತಿ ಮಾಡುವಂತದ್ದು ಇದೆಯಲ್ಲ, ಇದು ಬಹಳ ಇದು ಯಾಕೆ ಅಂತಂದ್ರೆ, ಪ್ರಿಪರೇಷನ್ ಇಲ್ಲದೆ ಮಾಡ್ಕೊಳ್ಳುವಂತ ಒಂದು ಯೋಜನೆಗಳು ಮತ್ತೆ ಒಂದು ಕಾನೂನನ್ನ ತರುವಂಥದ್ದು. ಯಾವುದೇ ಸರ್ಕಾರ ಒಂದು ಕಾನೂನು ತರಬೇಕಾದ್ರೆ ಮುಂದೆ ಆಗುವಂತ ಕಷ್ಟ ನಷ್ಟಗಳು ಯಾರಿಗೆ ಹೊಡೆತ ಬೀಳ್ತದೆ, ಯಾರು ಇದಾಗ್ತಾರೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ಬೇಕಾಗಿದೆ. ಇವತ್ತು ಇವರು ಕಾಳಧನಿಕರು ಅಂತ ಹೇಳಿದ್ರು, ಯಾರು ಒಬ್ಬ ಯಾರು ಸಿಕ್ಕಾಕಿದ್ದಾನೆ ಇವತ್ತು ದೇಶದಲ್ಲಿ? ಒಬ್ಬ 1,000 ಕೋಟಿ ಇರುವಂತವನು ಒಬ್ಬ ಸಿಕ್ಕಿದ್ದಾನೆ ಇದುವರೆಗೂ ಇಲ್ಲ. ಯಾಕೆ ಅಂತಂದ್ರೆ, ಇಂಥ ರೈತರಿಗೆ ಇವತ್ತು ಹೊಡೆತ ಬಂದಿದಾರಲ್ಲ ರೈತರು, ಬೀದಿ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು ರೈತರು ಇವತ್ತಿನ ದಿನ ಬೀದಿಗೆ ಬರುವಂತಹ ಪರಿಸ್ಥಿತಿ. ಯಾರು ಕಾಳಧನಿಕರು, ಕಪ್ಪು ಕುಳಗಳು ಯಾರು ಕೂಡ ಬೀದಿಗೆ ಬರ್ಲಿಲ್ಲ. ಇವತ್ತು ಆರಾಮಾಗಿ ಎಷ್ಟೋ ಜನ ಬ್ಲಾಕ್ ಮನಿನ ವೈಟ್ ಮಾಡ್ಕೊಂಡು ಅಥವಾ ದುಡ್ಡನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು, ಹಳೆ ನೋಟುಗಳಿಗೆ ಹೊಸ ನೋಟ್ ಮಾಡ್ಕೊಂಡು ಇವತ್ತು ಆರಾಮಾಗಿದ್ದಾರೆ. ತರಕಾರಿ ಹೆಚ್ಚಿಗೆ ವ್ಯಾಪಾರ ಆಗ್ತಿದೆ ಬೀದಿ ಬದಿಯಲ್ಲಿ. ಇವತ್ತು ತರಕಾರಿಗಳ ಬೆಳೆ ಯಾವ ರೀತಿ ಕುಸಿದೋಗಿದೆ ಅಂತಂದ್ರೆ, ಟೊಮಾಟೊ ಕೇಳೋರೇ ಇಲ್ಲ. ಆಲೂಗಡ್ಡೆ 900 ರೂಪಾಯಿ ಇದ್ದು 300 ರೂಪಾಯಿಗೆ ಬಂದಿದೆ. ಇವತ್ತು ರೈತರು 3,000-4,000 ಬಿತ್ತನೆ ಬೀಜ ತಗೊಂಡೋಗಿ ಹಾಕಿ, ಔಷಧಿ ಹೊಡೆದು, ರಸಗೊಬ್ಬರ ಹಾಕಿ ಎಲ್ಲ ಮಾಡಿ ಬೆಳೆದು, ಇವತ್ತು ಅವನಿಗೆ ಇದು ಹಾಕಿರುವಂತ ಬಂಡವಾಳದಲ್ಲಿ 10% ಬರಕ್ಕಾಗದೇ ಇರುವಂತ ಪರಿಸ್ಥಿತಿ ಇವತ್ತು ತಲೆದೋರಿದೆ. ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಇವತ್ತು ರೈತರನ್ನು ಉಳಿಸೋದಕ್ಕೆ ಯಾವ ಸರ್ಕಾರ ಮುಂದೆ ಬಂದಿದೆ? ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ಇವತ್ತು ನೋಟ್ ಬ್ಯಾನ್ ಮಾಡಿದ್ದಾರೆ, ಏನೋ ಒಂದು ಕಾರಣ ಇಟ್ಕೊಂಡು ಮಾಡಿದ್ದಾರೆ. ಆದ್ರೆ ಇಲ್ಲಿ ಆಗಿರುವಂತ ರೈತರ ನಷ್ಟನ ಯಾರು ಬರ್ಸ್ಕೊಡ್ತಾರೆ ಅನ್ನೋದನ್ನ ಇವತ್ತು ನಾವು ಇಲ್ಲಿ ಹೇಳ್ಬೇಕಾಗಿದೆ. ಸರ್ಕಾರ ಇವತ್ತು ರಾಜ್ಯ ಸರ್ಕಾರನೂ ಮುಂದೆ ಬರ್ತಿಲ್ಲ ರೈತರನ್ನ ಕಾಪಾಡೋದಕ್ಕೆ, ಕೇಂದ್ರ ಸರ್ಕಾರನೂ ಮೊದಲಿಗೆ ಬರ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಮತ್ತೆ ಹೇಳ್ತಾರೆ, ಇವತ್ತು ಏನು ಕಂಪನಿಗಳ, ಕಾರ್ಪೊರೇಟ್ ಕಂಪನಿಗಳ ವಸೂಲಿ ಆಗದಂತ ಸಾಲ ಅಂತೇಳಿ ಮೋದಿ ಸರ್ಕಾರದಲ್ಲೇ 6,13,000 ಕೋಟಿನ ಮನ್ನಾ ಮಾಡ್ತಾರೆ, ವಸೂಲಿ ಆಗದಂತ ಸಾಲ ಅಂತೇಳಿ. ಆದ್ರೆ ರೈತರದ್ದು ಎಷ್ಟು ಸಾಲ ಇದೆ? 6 ಲಕ್ಷ ಕೋಟಿ ಇದೆ. ಬೇಡ ಅವರಿಗೆ, ಅದೆಲ್ಲ ರಿಕವರಿ ಆಗುತ್ತೆ ಗೊತ್ತು. ಆ ರೀತಿ ಅಂತಂದ್ರೆ ಬೇಡ ಅದನ್ನ ಹೇಳೋದು. ಇವತ್ತಿನ ಪರಿಸ್ಥಿತಿಯನ್ನ ನಾವು ನೆನಪಿಸ್ಕೊಂಡ್ರೆ
ರೈತ ಕಟ್ತಾನೆ, ಕಟ್ಟದೇ ಇರುವಂತಹ ಸಂದರ್ಭದಲ್ಲಿ ನೋಡ್ತಾ ಇದೀವಿ ಅವ್ನು ಏನಾಗ್ತಾ ಭೂಮಿ ಇದೆ ಅಡ situation ಇಟ್ಟಿರ್ತಾನೆ, ಅನ್ನುವಂಥದ್ದು. ಅವ್ನು ಭೂಮಿ ಅಡ ಇಟ್ಟಿರ್ತಾನೆ, ಅಲ್ಲಿ ಕಂಪನಿನ ಅಡ ಇಟ್ಕೊಂಡ್ರು ಕೂಡ ಅವನಿಗೆ ಅವ್ರ ಕೊಟ್ಟಿರೋ ಲೆಕ್ಕಾಚಾರ ಸಾಲದಲ್ಲಿ ಹೇಳ್ತಾ ಏನೂ ಇದ್ದೀನಿ ಸಿಗಲ್ಲ. ನಾನು. ರಘು ಅವ್ರೆ, ಈಗ ಅವ್ರ ಲೆಕ್ಕಾಚಾರ ಹೇಳ್ತಾ ಇದೀನಿ, ರೈತರು ಕಟ್ತಾರೆ, ಇಲ್ಲ ಅಂತಂದ್ರೆ ನೋಡ್ತಾ ಇದೀವಿ ಪರಿಸ್ಥಿತಿ ನೋಡಿ ಏನ್ ಆಗ್ತಾ ಇದೆ ಅಂತ. ನೋಡಿ ರೈತರ ಯಾವ್ದಕ್ ಶರಣಾಗ್ತಾ ಇದ್ದಾರೆ ರೈತ ಅಂತ. ಕರೆಕ್ಟ್ ರೈತರ ವ್ಯವಹಾರ ಎಲ್ಲವೂ ಒಂಥರ ಸೈಕ್ಲಿಕಲ್. ನೀವು ಆ ಸೈಕಲ್ ನಿಮ್ಗೆ ಒಂದು ಸೈಕಲ್ ಕಟ್ಟಾದ್ರೆ ನಿಮ್ಗೆ ಈ ವರ್ಷದ ಈ 6 ತಿಂಗಳು ಹೊಡ್ತಾ ಇದೆಯಲ್ಲ, ಇದಕ್ಕೆ 2 ವರ್ಷ ಬೇಕು ಮೇಲೆ ಬರೋದಕ್ಕೆ. ಯಾಕೆ ಆಮೇಲೆ ಇನ್ನೊಂದು ನಿಮ್ಗೆ ಅವನಿಗೆ ನೋಡಿ ಬೇಳೆ ಬೆಳೆದ್ರು ಸರ್ಕಾರ, ಈಗ ಬೇಳೆ ಈ ಟೈಮ್ ಅಲ್ಲಿ ಇನ್ನು ಹೆಚ್ಚಿನದಾದಂತಹ ಬೆಲೆ ಇದೆ ಅಂತೇಳಿ 2 ಪಟ್ಟು ಬೆಳೆ ಬೆಳೆದ್ರು. ಸತ್ಯ, ನಮ್ಮ ದೇಶ ಇಂಪೋರ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ರೈತರು ಬೆಳೆದ್ರು. ಆದ್ರೆ ಇವತ್ತು ತೊಗರಿ ಇರ್ಬೋದು, ಹೆಸರು ಇರ್ಬೋದು, ಪ್ರತಿಯೊಂದು ಬೇಳೆನೂ MSP ಗಿಂತ ಕೆಳಗೆ ಬಿದ್ದೋಗಿದೆ. ಹಾಗಾಗಿ ಅವ್ರು ಹೇಳಿದ ಹಾಗೆ ಸ್ಟೇಟ್ ಗೌರ್ಮೆಂಟ್ ಇಂಟರ್ವ್ಯೂನ್ ಆಗಬೇಕು. ಅದಕ್ಕೆ ಮೊದಲು ನಿಮಗೆ ನಾನು ಅನೇಕ ಕಡೆ ಇದನ್ನೇ ಹೇಳ್ತೀನಿ, ದೇಹದಲ್ಲಿ ರಕ್ತ ನೀವು 5 ಲೀಟರ್ ರಕ್ತ 4.5 ಲೀಟರ್ ತೆಗೆದು ಬಿಟ್ರೆ ನೀವು ಹೆಂಗೆ ನಡೆಯೋದು? ಆಮೇಲೆ ನಗದು ಎಲ್ಲ ಮುಂದೆ ಏನೇನೋ ಪ್ಲಾನ್ ಬೇರೆ. ಸರಿ, ನೀವು ದುಡ್ಡು ತಗೊಂಡ್ರಲ್ಲ, ವಾಪಸ್ಸಾರು ಕೊಟ್ರ? ಇವತ್ತಿಗೆ 40% ದುಡ್ಡು ವಾಪಸ್ ಬರಲಿಲ್ಲ. ನಿಮಗೆ 14.4 ಲಕ್ಷ ದುಡ್ಡು ಹೋಗಿ ಬಿತ್ತು ಅಗದು. ಆಲ್ಮೋಸ್ಟ್ 93% ಬಿದ್ದು ಬಿಡ್ತು, ವಾಪಸ್ ಬಿಡ್ತು. ಕಳ್ಳ ದುಡ್ಡು ಯಾವ ಕಳ್ಳ ದುಡ್ಡು ದೇವ್ರಿಗೆ ಒಬ್ಬನಿಗೆ ಗೊತ್ತೀಗ. ದುಡ್ಡೆಲ್ಲ ವಾಪಸ್ ಬಂತು. ಬರಲ್ಲ 5 ಕೋಟಿ ಬರಲ್ಲ, 5 ಲಕ್ಷ ಕೋಟಿ ಬರಲ್ಲ, 6 ಲಕ್ಷ ಕೋಟಿ ಬರಲ್ಲ. ಬರ್ದೇ ದುಡ್ಡು ನಮ್ ಲಾಭ, ಬರ್ದೇ ದುಡ್ಡು ನಮ್ ಲಾಭ ಅಂತ ಕಾಯ್ಕೊಂಡು ಕೂತಿದ್ರು. ಎಲ್ಲ ಬಂದ್ಬಿತ್ತು. ಈಗ ಹೇಳ್ತಿದ್ರೆ ಬಂದಿದ್ದು ಕಳೆದು ಅದು ಇದು ಮಾಡ್ತೀವಿ, ಹಿಡಿತೀವಿ ಅಂತ. 1978ರಲ್ಲಿ ಮೊರಾರ್ಜಿ ದೇಸಾಯಿ ಡಿಮಾನಿಟೈಸೇಷನ್ ಮಾಡಿ ದುಡ್ಡು ಕೇಸ್ಗಳು IT ಕಂಪನಿಯಲ್ಲಿ ಇವತ್ತು ನಡೀತಾ ಇದೆ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ಸೊ ಇನ್ನು ಎಷ್ಟು 10 ವರ್ಷ ನಡೀತಾ, 20 ವರ್ಷ ನಡೀತಾ, 30 ವರ್ಷ ಮಾತಾಡೋದಕ್ಕೆ ಇನ್ನು 30 ವರ್ಷ ಮಾತಾಡ್ಬೋದು. ಅಲ್ಲ, ಶಿಕ್ಷೆ ಯಾರಿಗಾಯ್ತು, ಅನುಭವ ಪಟ್ಟವ್ರು ಯಾರು? ಯಾರಿಗೆ ಶಿಕ್ಷೆ 6 ತಿಂಗಳು ಇಂಥ ಅನುಭವವನ್ನು ಪಡಿಸಿದ್ರಲ್ಲ, ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಇಂಥದ್ದೊಂದು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನಾನು ಮಿಸ್ಟೇಕ್ ಆಯ್ತು ಅಂತ ಹೇಳಿ ಒಪ್ಕೊಂಡ್ಬಿಟ್ರೆ ಇಡೀ ದೇಶ ಇನ್ನೊಂದು ರೀತಿಯಲ್ಲಿ ಕರುಣೆ ತೋರಿಸಬಹುದು. ಆದ್ರೆ ಇದು ನಾನು ಮಾಡಿದ ಸರಿ, ಕಳ್ಳತನ ನಿಂತೋಯ್ತು, ಟೆರರಿಸ್ಟ್ ನಿಂತೋಯ್ತು, ಫೇಕ್ ನೋಟ್ ನಿಂತೋಯ್ತು, ಕರಪ್ಷನ್ ನಿಂತೋಯ್ತು, ಏನ್ ಬಂದ್ ಮಾಡಿದೆ ಅಂತ ಹೇಳ್ತಕ್ಕಂಥದ್ದು ಏನು ಬಂದಾಗಿದೆ? ಜನ ಬಂದಾಗಿದೆ, ದೇಶ ಬಂದಾಗಿದೆ. ಖಂಡಿತವಾಗ್ಲು ಎಷ್ಟು ಜನ ಈಗ ಕ್ಯಾಶ್ ಅನ್ನುವಂತಹ ಸಮಸ್ಯೆಯನ್ನ ನಾವು ತಗೊಳ್ಳೋದಾದ್ರೆ, ಬ್ಯಾಂಕಿಗೆ ಹೋದ್ರೆ ಹೌದು ವಿತ್ಡ್ರಾ ಮಾಡ್ಕೋಬಹುದು, ATMಗೆ ಹೋದ್ರೆ ಸಾಲ್ಗಟ್ಲೆ ಕ್ಯೂ ನಿಂತ್ಕೋಬೇಕು. ಅದು ಎಷ್ಟು ವೇಗವಾಗಿ ಹಣ ಹಾಕ್ತಾರೋ ಅಷ್ಟು ವೇಗವಾಗಿ ಖಾಲಿ ಆಗಿ ಹೋಗುತ್ತೆ. ಆಮೇಲೆ ನೋ ಕ್ಯಾಶ್ ಅನ್ನೋ ಬೋರ್ಡ್. ರೈತರಿಗೆ ಕ್ಯಾಶ್ ಅನ್ನುವಂತಹ ಟ್ರಾನ್ಸಾಕ್ಷನ್ ತುಂಬಾನೇ ಇಂಪಾರ್ಟೆಂಟ್. ಎಲ್ಲ ವ್ಯವಹಾರಗಳು ಬೈ ಕ್ಯಾಶ್ ಥ್ರೂನೇ ಆಗ್ತಾ ಇದ್ದಂಥದ್ದು. ಅದು ಸಣ್ಣ ಪುಟ್ಟ ವ್ಯಾಪಾರಿಗಳಾಗಿರ್ಬೋದಿಂದ ಹಿಡಿದು ಬಿಟ್ಟು ದೊಡ್ಡ ವ್ಯಾಪಾರಿಗಳವರೆಗೂ ಕೂಡ ಅವ್ರು ನಂಬೋದು ಚೆಕ್ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ ಅಂತಂದ್ರೆ ಯಾರು ನಂಬೋದಿಲ್ಲ. ನೀವೇನ್ ಹೇಳ್ತೀರಾ? ಈಗ ಒಂದು ಎಕ್ಸಾಂಪಲ್ ಆಗ್ತಾ ಇದೆ. ಈಗ ಭತ್ತಕ್ಕೆ ಆಲ್ರೆಡಿ ಬೆಲೆ ಸಂಪೂರ್ಣವಾಗಿ ಕುಸಿತ ಆಗಿದೆ, 1,500 ಬಂದ್ ನಿಂತಿದೆ. ಆಯ್ತು, ಅದನ್ನೇ ಕೊಡಿ ಅಂತಂದ್ರೆ ಬೈ ಚೆಕ್ ಕೊಡ್ತೀವಿ, ಮುಂದಿನ ತಿಂಗಳು ಡೇಟ್ ಕೊಡ್ತೀವಿ ಅಂತಾರಂತೆ. ಏನ್ ಗ್ಯಾರಂಟಿ ಇವ್ರು ತಗೊಂಡೋಗಿದ್ದ ಬೆಲೆಗೆ ನಮ್ ದುಡ್ಡು ವಾಪಸ್ ಬರುತ್ತೆ ಅಂತ? ಇವತ್ತು ದೇಶದಲ್ಲಿ ಎಷ್ಟು ಚೆಕ್ ಕೇಸ್ಗಳು ನಡೀತಿದೆ ಅನ್ನೋದನ್ನ ಈ ಸರ್ಕಾರನೇ ಲೆಕ್ಕ ಕೊಡ್ಬೇಕಾಗ್ತದೆ. ಯಾಕೆಂತಂದ್ರೆ ಇವತ್ತು ಚೆಕ್ ಕೊಟ್ಟು ನಮ್ಮ ಬೆಳೆದಂತ ಬೆಳೆಯನ್ನು ತಗೊಂಡೋಗಿ ಇವತ್ತು ಚೆಕ್ ಬೌನ್ಸ್ ಆದ್ರೆ ಇದಕ್ಕೆ ಯಾರು ಹೊಣೆ ಆಗಿರ್ತಾರೆ, ಯಾರು ಜವಾಬ್ದಾರಿ ಆಗಿರ್ತಾರೆ? ಅಲ್ದಾಡ್ತಾ ಇರೋದು ಕೋರ್ಟಿಗೆ. ಈಗ ಆಲ್ರೆಡಿ ಬೆಳೆ ಕಳ್ಕೊಂಡಿರ್ತೀವಿ, ಆಮೇಲೆ ಅದಕ್ಕೆ ಸಲುವಾಗಿ ಮತ್ತೊಂದ್ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಅಲ್ದಾಡ್ತಾ ಇರೋದು ಕೋರ್ಟಿಗೆ. ಇವತ್ತು ನೋಡ್ರಿ, ಇವತ್ತು ಕಾಳಧನಿಕರು ಸಿಕ್ಕಾಕೊಂತಾರೆ ಅಂತ ಹೇಳ್ದಂತವ್ರು ಇವತ್ತು ಕ್ಯೂ ಗಟ್ಲೆ ಮೈಲಿಗಟ್ಲೆ ಕ್ಯೂ ನಿಂತಂತವ್ರು ಮಧ್ಯಮ ವರ್ಗದ ಜನ, ಜೊತೆಗೆ ಕೂಲಿ ಕಾರ್ಮಿಕರು ಮತ್ತೆ ರೈತರು. ಇವತ್ತು ಜೊತೆಗೆ ತೊಂದರೆ ಆಗ್ತಿರುವಂತದ್ದು ರೈತರಿಗೆ. ಯಾಕೆಂದ್ರೆ ಅವ್ನು ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ, ಅವ್ನು ಬೆಳೆಯುವಂತ ಕಂಪ್ಲೀಟ್ ನಾಶ ಆಗ್ತಾ ಇದ್ದಾನೆ. ಇದ್ರ ಬಗ್ಗೆ ಒಂದೇ ಒಂದು ಮಾತಾಡೋದಿಲ್ಲ ಈ ಮೋದಿಯವರು. ರೈತರಿಗೆ ಏನ್ ಕಷ್ಟ ಆಗ್ತದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ. ಯಾಕೆ ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಈ ದೇಶದ ರೈತರನ್ನ 65% ಇರುವಂತ ರೈತರನ್ನ ಮರ್ತು ಬಿಟ್ರೆ ಈ ದೇಶ ಉಳಿತದ ಇಲ್ವಾ ಅನ್ನೋದ್ರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂತ ಸರ್ಕಾರ ಆಗಿ ಇವತ್ತು ಪರಿಣಮಿಸಿದೆ. ಅವ್ರಿಗೆ ಕಾಣಿಸ್ತಾ ಇರೋದು ಸ್ವಲ್ಪ ಮಟ್ಟಿಗೆ ಇರುವಂತಹ ಜನಸಂಖ್ಯೆ ಡಿಜಿಟಲ್ ಇಂಡಿಯಾ ಅಂತ ಏನ್ ಹೇಳ್ತಾ ಇದ್ದೀವಿ. ನಗರ ಪ್ರದೇಶಗಳಲ್ಲಿ ಇದೆಲ್ಲವೂ ಕೂಡ ವರ್ಕೌಟ್ ಆದ್ರೂ ಆಗಬಹುದೇನೋ, ಆದ್ರೆ ಹಳ್ಳಿಗಳು, ರೈತರು ಇವರೆಲ್ಲರಿಂದನೇ ನಾವಿರೋದು ಅನ್ನೋದು ಮರ್ತು ಬಿಟ್ರ ಅಂತ ನೀವು ಇದು ಯೋಚನೆ ಮಾಡಿರ್ಬೋದು. ನಮ್ದು BSNL ಒಂದು ಚಾನಲ್ ಇದೆ, ಇದು ನಮ್ಮ BSNL ಒಂದು ಮೊಬೈಲ್ ಇದಿದೆ. ಆದ್ರೆ ಅವರು ರಿಲಯನ್ಸ್ ಕಂಪನಿ ಇನಾಗ್ರೇಷನ್ಗೆ ಹೋಗ್ತಾರೆ ಅಂತಂದ್ರೆ ನಮ್ಮ ಒಂದು ಸಾರ್ವಜನಿಕ ಸೆಕ್ಟರ್ ಏನಾಗ್ತದೆ ಅನ್ನೋದ್ರ ಬಗ್ಗೆ ಕಾಳಜಿ ಇಲ್ಲದಿರುವಂತ ನಮ್ಮ ಪ್ರಧಾನಿಗಳು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ. ಈ ದೇಶದ ರೈತರ ಬಗ್ಗೆ ಎಷ್ಟು ಮಾತ್ರ ಕಾಳಜಿ ಇರ್ತದೆ. ಫ್ರೀಯಾಗಿ ಕೊಡ್ತಾರಲ್ಲ ರೈತರು ಯೂಸ್ ಮಾಡ್ಕೊಳ್ಳಿ ಅಂತ. ನೀವು ಹೇಳಿದಾಗೆ ಅವರು ಮೋದಿ ಅವ್ರ ಫೋಟೋ ಹಾಕೊಂಡು ರಿಲಯನ್ಸ್ ರಿಲೀಸ್ ಮಾಡಿದ್ರಲ್ಲ, ಅವ್ರಿಗೆ ಫೈನ್ ಹಾಕಿದ್ರಲ್ಲ, ಎಷ್ಟು ಗೊತ್ತಾ? 500 ರೂಪಾಯಿ. ಹಳೆ ನೋಟ್ 500 ರೂಪಾಯಿ ಫೈನ್ ಹಾಕಿದ್ರು ಅವ್ರಿಗೆ. ಅದೇ ಹಳೆ ನೋಟ್ ಕಟ್ಟಿರ್ತಾರೆ. ಅಲ್ಲ, ಗೊತ್ತಾಯ್ತು. 500 ರೂಪಾಯಿ ನಾನು ಯೋಚನೆ ಮಾಡಿದೆ, ಹೆಂಗಪ್ಪ ಅಂಬಾನಿ ಕಟ್ತಾನೆ, ಬಹಳ ದೊಡ್ಡ ಅಮೌಂಟ್ ಅಲ್ವಾ ಅಂತ.
ಅದೇ ಈಗ ಫ್ರೀ ಆಗಿ ಎಲ್ಲ ನೋಡಿ, ಇಷ್ಟೆಲ್ಲ ಫ್ರೀ ಆಗಿ ಕೊಟ್ಟವರಿಗೆ ಮತ್ತೆ ನೀವು ಅಷ್ಟು ದೊಡ್ಡ ನೋಡಿ ಅಮೌಂಟ್ ಫೈನ್ ಕ್ಯಾಶ್ ಹಾಕಕ್ಕಾಗ್ಬಿಡುತ್ತಾ? ಇದೆಯಲ್ಲ, ನೋಡಿ ಕ್ಯಾಶ್ ನಮ್ಮ ದೇಶದಲ್ಲಿ ಇನ್ನೊಂದಿದೆ, ನಾನು ಅನೇಕ ಕಡೆ ಹೇಳಿದ್ದೇನೆ ನೋಡಿ. ಜಪಾನ್ನ ಎಕಾನಮಿಯಲ್ಲಿ 20% ಅಲ್ಲಿಯ GDP ಏನಿದೆಯೋ ಅದರ 20% ಕ್ಯಾಶ್ನಲ್ಲಿ ವ್ಯವಹಾರ ಆಗುತ್ತೆ. ಅವ್ರಿಗೆ ಮೊಬೈಲ್ ಯೂಸ್ ಮಾಡಕ್ ಬರಲ್ಲ ಅಂತಲ್ಲ, ಆದ್ರೆ ಕ್ಯಾಶ್ ಅಲ್ಲೇ ವ್ಯವಹಾರ ಮಾಡ್ತಾರೆ. ನೀವು ಹಿಂಗೆ ಹಂಗೆ ವ್ಯವಹಾರ ಮಾಡಬೇಕು, ಹಂಗೆ ವ್ಯವಹಾರ ಮಾಡಕ್ಕೆ ನಿಮ್ಗೆ ಡಿಕ್ಟೇಟರ್ಶಿಪ್ ಇದು? ಅಲ್ಲ, ಪಾರದರ್ಶಕತೆ, ಕ್ಯಾಶ್ ಟು ಕ್ಯಾಶ್ ಪಾರದರ್ಶಕತೆ ಅದು. ಆಮೇಲೆ ನೋ ಕ್ಯಾಶ್ ಟ್ರಾನ್ಸಾಕ್ಷನ್ ಈಸ್ ಇಟ್ ಪಾಸಿಬಲ್? ಈಗ ಇಟ್ ಇಸ್ ಇಂಪಾಸಿಬಲ್. ನೋಡಿ, ಎರಡು ಮೂರು ವಿಚಾರದಲ್ಲಿ ಇಟ್ ಇಸ್ ಇಂಪಾಸಿಬಲ್. ಲೆಟ್ ಅಸ್ ಸೇ ನಿಮಗೆ ಮೊಬೈಲ್ ಸ್ಮಾರ್ಟ್ ಫೋನ್ ಇಲ್ಲ, ಫೀಚರ್ ಫೋನು ಇಲ್ಲ, ಆದ್ರೂ ಮಾಡಬಹುದು ಅಂತ ಮೈಕ್ರೋ ATM ಅಲ್ಲಿ ಬುಕ್ ಮಾಡಿ ಅಂದ್ರು. ಅದ್ ತಗೊಂಡ್ ಯೂಸ್ ಮಾಡೋರು ಯಾರು ಮಾಡ್ತಾರೆ ಹೇಳಿ ನಿಮ್ಮ ಪ್ರಕಾರ? ನಾನು ಹೇಳ್ತಾ ಇರೋದು ಲೆಟ್ ಅಸ್ ಸೇ ಇದು ಎರಡು ಬಿಟ್ಟು ಕೂಡ ಆಧಾರ್ ಕಾರ್ಡ್ ಇದ್ರೆ ವ್ಯಾಪಾರಿ ಹತ್ರ ಆ ಮೈಕ್ರೋ ATM ಇದ್ರೆ ಸಾಕು, ತಮ್ಮ ಇಂಪ್ರೆಷನ್ ಇಂದ ವ್ಯವಹಾರ ಮಾಡಬಹುದು ಅಂತ ಹೇಳ್ತಾರೆ. ಆದ್ರೂ ಸಮಸ್ಯೆ ಏನಿದೆ ಗೊತ್ತಾ? ಆಧಾರ್ ಕಾರ್ಡ್ ಇನ್ನ 33 ಕೋಟಿಗಿಲ್ಲ. 33 ಕೋಟಿಗೆ ಆಧಾರ್ ಕಾರ್ಡ್ ಇಲ್ಲ. ಅದು ಎಷ್ಟೋ ಆಧಾರ್ ಕಾರ್ಡ್ ಅಲ್ಲಿ ಸ್ಕ್ಯಾಮ್ ಅಲ್ಲಿ ನೋಡಿದ್ವಿ, ಏನೇನೆಲ್ಲ ಆಧಾರ್ ಕಾರ್ಡ್ ಮಾಡಿಸ್ಕೋಬಹುದು ಅನ್ನುವಂತಹ ಪರಿಸ್ಥಿತಿ ಬಂತು. ಎರಡು ವಿಷಯ, ಒಂದು 33 ಕೋಟಿಗೆ ಆಧಾರ್ ಕಾರ್ಡ್ ಇಲ್ಲ, ಇನ್ನೊಂದು 34 ಕೋಟಿಗೆ ಬ್ಯಾಂಕ್ ಅಕೌಂಟ್ ಇಲ್ಲ. ಹಾಗಾಗಿ ನೀವು ಏನು ಕ್ಯಾಶ್ಲೆಸ್ ಅಂತ ನೀವು ಮಾತಾಡ್ತಾ ಇರ್ತಕ್ಕಂಥದ್ದು? 34 ಕೋಟಿಗೆ ನೀವು ಆಧಾರ್ ಕಾರ್ಡ್ ಇದ್ರೆ ಅದನ್ನ ನೀವು ಮೊಬೈಲ್ಗೆ ಮೈಕ್ರೋ ATMಗೆ ಕನೆಕ್ಟ್ ಮಾಡೋದು. ಅದು ಇಲ್ಲದೆ ಅಂತ ಕನೆಕ್ಟ್ ಮಾಡ್ತೀರಾ? ಸೊ ಹಾಗಾಗಿ ಇದನ್ನ ನಾವು ಏನ್ ಕನಸು ಕಾಣ್ತಾ ಇದೀವಿ, ಇದನ್ನ ಯಾರು ಹೇಳ್ತಾ ಇರೋದು ಇವರು ಬೈ ರೂಟ್ ಇಂದ ಸರಿ ಮಾಡ್ಕೊಂಡು ಬರೋ ಬದಲು. ಆಮೇಲೆ ನೀವು ಏನಾದ್ರು ಒಂದು ಬದಲಾವಣೆ ತರಬೇಕಾದ್ರೆ ದುಡ್ಡೆಲ್ಲ ಕಸ್ಕೊಂಡು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳ್ಬಾರ್ದು. ಹೌದು, ಫಸ್ಟ್ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿ ಈಗ ಏನ್ ಗೊತ್ತಾ, ತೊಂದ್ರೆ ಕೊಟ್ಬಿಟ್ಟು ನಾನು ಯಾಕೆ ಗೊತ್ತಾ ನಿನ್ಗೆ ಹೊಡೆದಿದ್ದು ಹೇಳ ಅಂತ ಹೊಡೆದ್ಬಿಟ್ಟು ಯಾಕೆ ಹೊಡೆದಿ ಅಂತ ಅದು 100 ಜನರ ಮುಂದೆ, ಅದು 100 ಜನರ ಮುಂದೆ ಇದು ಸಮಸ್ಯೆ. ವೀಕ್ಷಕರೇ, ನಿಮ್ಗೂ ಕೂಡ ಖಂಡಿತವಾಗ್ಲೂ ಸಮಸ್ಯೆ ಆಗಿರುತ್ತೆ. ರೈತರು ಕೂಡ ಇವತ್ತು ಅರ್ಧಕ್ಕರ್ಧ ಬೆಲೆ ಕುಸಿತವನ್ನ ಕಂಡು ಕಂಗಾಲಾಗಿ ಹೋಗಿದ್ದಾರೆ. ಅವರ ಕಣ್ಣೀರಂತೂ ಖಂಡಿತವಾಗ್ಲೂ ಹೇಳ್ತಿರೋದಾಗಿದೆ. ನೀವು ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಬಹುದು ನಮ್ಮೊಂದಿಗೆ. ಮೊದಲಿಗೆ ಪುರುಷೋತ್ತಮ್ ಗೌಡ ಅಂತ ಕಾಲ್ ಮಾಡಿದ್ದಾರೆ, ಮಾತನಾಡಿಸೋಣ ಅವರನ್ನ. ಪುರುಷೋತ್ತಮ್ ಗೌಡ ಅವರೇ ಹೇಳಿ. ಸರ್ ನಮಸ್ಕಾರ ಮೇಡಮ್. ಹೇಳಿ ಪುರುಷೋತ್ತಮ್ ಗೌಡ. ಮೇಡಮ್, ನಾವು ಈಗ ರೈತರೆಲ್ಲರೂ ಬಹಳ ಅಮಾಯಕ ಜನ ಇದೀವಿ. ಇಲ್ಲಿ ಮೊದಲನೇ ಮಳೆ ಇಲ್ಲ, ಬರಗಾಲದಲ್ಲಿ ಬಿದ್ದೀವಿ, ಜಲಾಶಯದಲ್ಲಿ ನೀರಿನ ತೊಂದರೆ ಐತೆ. ಏನೋ ಅಷ್ಟು ಇಷ್ಟು ಸಾಲ ಮಾಡ್ಕೊಂಡು ಕಷ್ಟಪಟ್ಟು ಇವತ್ತು ಬೆಳೆಗಳು ಬೆಳೆಸಿವಿ. ಆದ್ರೆ ಬೆಳೆಸಿರ್ತಕ್ಕಂಥ ಬೆಳೆಗಳು ಮಾರಾಟ ಕೂಡ ಇಲ್ಲ. ನಾವಿಲ್ಲಿ ಕೃಷಿ ಕಾರ್ಮಿಕರಿಗೆ ಕೊಡಕ್ಕಿಲ್ಲ, ಕೂಲಿಯರಿಗೆ ಕೊಡಕ್ಕಿಲ್ಲ, ಮಿಷನರಿ ಕೊಡಕ್ಕಿಲ್ಲ. ಇವತ್ತು ನಾವೆಲ್ಲರೂ ಏನ್ ಮಾಡ್ಬಿಟ್ಟಿವಿ, ಬೆಳೆದಿರ್ತಕ್ಕಂಥ ಬೆಳೆ ಮಾರಾಟಗಾರ ಇಲ್ದಂಗಾಗಿ ರಾಜ್ಯಗಳಕ್ಕೆ ಕುಂತ್ಬಿಟ್ಟಿವಿ. ಏನಂದ್ರೆ ಮಾರಾಟಗಾರನ ಕೇಳಿದ್ರೆ ಪ್ರತಿ ವರ್ಷ ಅಂದಾಗ ನಾವ್ ಅನ್ಕೊಂಡ್ಬಿಟ್ಟಿವ್ರಿ ಅಮಾಯಕರಾಗಿ. ಪ್ರತಿ ವರ್ಷ ನಾವು ಬಂದ ತಕ್ಷಣ ಮಾಲೆಲ್ಲ ಖರೀದಾತು, ಯಾರ್ಯಾರಿಗೆ ಅವರು ಸಾಲ ಕೊಟ್ಟು ಏನೋ ಬಂದಿಟ್ಟು ಉಂಡದ್ದು ಪಟ್ಟದ್ದು ಉಳಿಸ್ಕೊಂಡು ಏನೋ ಜೀವನ ಮಾಡ್ತಿದ್ವಿ. ಆದ್ರೆ ಈಗ ಪರಿಸ್ಥಿತಿ ಏನಾಗ್ಬಿಡತ್ರಿ, ಯಾರನ್ನ ಕೇಳಿ ಬ್ಯಾಂಕ್ ರೊಟೇಷನ್ ಇಲ್ಲ ಅಂತಾರ, 500 ರೂಪಾಯಿ 1000 ರೂಪಾಯಿ ಬ್ಯಾನ್ ಆಗೈತೆ ಅಂತಾರ. ಈ ಬ್ಯಾನ್ ಅಂಬದು ನಮಗೆ ಅಮಾಯಕ ರೈತರನ್ನ ತಂದು ಹೊಟ್ಟು ಬಿಟ್ರಲ್ಲಿ. ಇದನ್ನ ಯಾರೋ ಶ್ರೀಮಂತರನ್ನ ಇವತ್ತು IAS IPS ಆಫೀಸರ್ಗಳು, ಸರ್ಕಾರಿ ನೌಕರಸ್ಥರು ಎಲ್ಲ ಲಂಚ ತಿಂದು ಬದುಕೋರು, ರಾಜಕಾರಣಿಗಳು ಅಂತರ್ ತಗದಿ ಅವ್ರ ರೊಕ್ಕ ನಮ್ಮ ರೈತರ ಮೇಲೆ ಬಡವ್ರ ಮೇಲೆ ಯಾಕೆ ಕೊಟ್ಟಿ ಬಿಡದ್ರಿ ಅಂತ ನಮಗೆ ಬಹಳ ನೋವಾಗ್ಬಿಡತ್ರಿ. ಅಲ್ಲಿ ಮಾಡ್ಬೇಕಾಯ್ತ್ರಿ, ಅವಂತ ದೊಡ್ಡರ ಮೇಲೆ ಪ್ರಹಾರ ಮಾಡ್ಬೇಕಾಯ್ತು. ಇದು ಇಲ್ಲ ಮುಂದೆಲ್ಲ ಮಾಡ್ಬೇಕಾಯ್ತು. ನಿಮ್ ತಗ ರೊಕ್ಕ ಪಕ್ಕ ಎಲ್ಲ ರೆಡ್ ಇಟ್ಕೊಂಡ್ ಸುಮ್ಮನೆ ಹಾಕಿದ್ನ ಬ್ಯಾನ್ ಮಾಡಿ ಹಾಳು ಮಾಡಿಬಿಟ್ರೆ ರೈತರನ್ನ ಅಂತಾರೆ. ಬಹಳ ನೋವಾಗೈತೆ, ಇದಂತೂ ಬಹಳ ನೋವು. ಹೌದು, ಖಂಡಿತವಾಗ್ಲೂ ತುಂಬಾ ನೋವಿನಿಂದ ಮಾತನಾಡ್ತಿದ್ದಾರೆ. ಮತ್ತೊಬ್ರು ಕಾಲ್ ಮಾಡಿದ್ದಾರೆ, ಕೃಷ್ಣ ಅಂತ. ಕೃಷ್ಣ ಅವರೇ ಹೇಳಿ. ಹಲೋ, ಹೇಳಿ ಕೃಷ್ಣ ಅವರೇ. ಮೇಡಮ್ ಹೇಳಿ ಮೇಡಮ್. ರೈತರ ಸಮಸ್ಯೆ ಹೇಳತೀರದಾಗಿದೆ, ಅರ್ಧಕ್ಕರ್ಧ ಬೆಲೆ ಕುಸಿತಗೊಂಡಿದೆ, ಏನ್ ಹೇಳ್ತೀರಾ? ಓಕೆ, ಬಹುಶಃ ಸಂಪರ್ಕ ಕಡಿತಗೊಂಡಿದೆ. ಪುರುಷೋತ್ತಮ್ ಗೌಡ ಅವರು ಬಹಳ ಆಕ್ರೋಶದಿಂದ ಹೇಳಿದ್ರು, ಏನ್ ಮಾಡೋದು, ನಾವು ಬೆಳೆ ಬೆಳೆದು ಬಿಟ್ಟಿದೀವಿ, ಇವ್ರು ಎಲ್ಲದೂ ಬ್ಯಾನ್. ಕೂಲಿ ಕಾರ್ಮಿಕರಿಗೆ ಕೊಡಕ್ ದುಡ್ಡಿಲ್ಲ ನಮ್ಮ ಹತ್ರ. ಇವರು ಯಾವ ಕಾರ್ಮಿಕರಿಗೂ ಬೈ ಕ್ಯಾಶ್ ಕೊಡಬಾರ್ದು ಅಂತೇಳಿ ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಏನ್ ಆಗ್ತಿದೆ ಅಂತ ಆನ್ಲೈನ್ ಅಲ್ಲಿ ಕೊಡೋಕೆ ಅಥವಾ ಏನ್ ಒಂದು ಹಳ್ಳಿಯಿಂದ ನಾವು ದುಡ್ಡು ಡ್ರಾ ಮಾಡ್ಕೊಂಡು ಬರ್ಬೇಕು ಅಂತಂದ್ರೆ ಎಷ್ಟು ದೂರ ಹೋಗ್ಬೇಕು ಅವರಿಗೆ ಬಹಳ ಪ್ರಾಕ್ಟಿಕಲ್ ಆಗಿ ಗೊತ್ತಿದೆ. ಹಳ್ಳಿಗಾಡಿನ ಜನತೆಗೆ ದುಡ್ಡು ತರೋದಕ್ಕೆ ಅಂತಾನೆ ಹೋಗ್ಬೇಕಾಗತ್ತೆ. ಅಲ್ಲ, ಇವತ್ತು ಏನು ನಗರಗಳಲ್ಲಿ ಮತ್ತೆ ಒಂದು ಪಂಚಾಯಿತಿ ಹೆಡ್ ಕ್ವಾರ್ಟರ್ ಅಲ್ಲಿ ಬ್ಯಾಂಕ್ ಇರ್ತದೆ ವಿನಾ ಇವತ್ತು ಆ ಬ್ಯಾಂಕ್ಗಳಲ್ಲಿ ರೈತರು ಅಕೌಂಟ್ ಮಾಡಿದ್ರೆ ಪರವಾಗಿಲ್ಲ, ಇಲ್ಲದೆ ಇದ್ರೆ ಅವ್ರು ನಗರಕ್ಕೆ ಬರಬೇಕು, ನಗರದಲ್ಲೇ ತಗೋಬೇಕು. ನೋಡ್ರಿ, ನಾವು ಒಂದು ಹಸು ತಗೋಬೇಕು, ಒಂದು ಹಸು ತಗೋಬೇಕಂದ್ರೆ ಅವನಿಗೆ ದುಡ್ಡು ಕೊಡ್ಬೇಕು. ಒಂದು 80,000 ರೂಪಾಯಿ ಆಗುತ್ತೆ ಒಂದು ಹಸು. ಅವನಿಗೆ ಚೆಕ್ ಕೊಟ್ರೆ ಅವ್ನು ಕೊಡ್ತಾನೆ ಹಸು?
ತಗೊಡೋದಿಲ್ಲ. ಜೊತೆಗೆ ಹಾಲಿನ ಬಿಲ್ ನೋಡ್ರಿ, ಇನ್ನೊಂದು ಎಷ್ಟು ಶೋಚನೀಯವಾದಂಥ ಕೆಲಸ ಅಂತಂದ್ರೆ, ಇವತ್ತು ರೈತರು ನಮ್ಮ ಬಯಲು ಸೀಮೆ ಜನ ಇವತ್ತು ಏನು ಹೈನುಗಾರಿಕೆಯಿಂದ ಜೀವನ ಮಾಡ್ತಿದ್ದಾರೆ. ಇವತ್ತು ಮಳೆ ಇಲ್ಲ, ಬೆಳೆ ಇಲ್ಲ, ಅವ್ರಿಗೆ ಆ ಪರಿಸ್ಥಿತಿಯಲ್ಲಿ ಇರುವಂಥ ಜನ ಅವರು ಹಾಲ್ ಬಿಲ್ ಬ್ಯಾಂಕ್ ಅಕೌಂಟ್ಗೆ ಹೋದ್ರೆ ಪೂರ್ತಿಯಾಗಿ ಜಮಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಾಲಗಳಿಗೆ. ಅವನು ಊಟಕ್ಕೆ ಏನ್ ಮಾಡ್ತಾನೆ, ಮತ್ತೆ ಜೊತೆಗೆ ಅವನ ಕ್ಯಾಶ್ ಬಂದ್ಬಿಟ್ರೆ ಬಂದ್ ಕಟ್ಟಲ್ಲ, ಸಾಲದ ಸಮಸ್ಯೆಯಿಂದ ಸಾಯಿಲಿ ಇವರು, ಜೊತೆಗೆ ಏನ್ ಹಾಲು ಕೊಡುವಂತದ್ದು ಜಾನುವಾರುಗಳಿಗೆ ಏನ್ ಮೇವ್ ಹಾಕಕ್ಕಾಗುತ್ತೆ, ಅವ್ನ ಪಶು ಆಹಾರ ಕೊಡಕ್ಕಾಗುತ್ತೆ, ಅವನು ಇಂತಹ ಪರಿಸ್ಥಿತಿಗೆ ತಂದು ದೊಡ್ಡಿದ್ದಾರೆ ಇವತ್ತು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ತೆ, ಹೇಳಿ. ಎಸ್, ಮಾತಾಡಿ. ಹಲೋ, ಹಾ, ಹೇಳಿ. ಅದೇ ಮೇಡಮ್, ಹೋದ ವರ್ಷ 2300 ರೂಪಾಯಿ ಇತ್ತು ಭತ್ತ. ಹೌದು. ಈ ವರ್ಷ 1500ಲಿಂದ 1600 ರೂಪಾಯಿ ಕೇಳ್ತಿದಾರ. ಅದನ್ನು ತಗೊಳ್ಳೋರಿಲ್ಲ, ಅದನ್ನ ತಗೊಳ್ಳೋರಿಲ್ಲ. ಆಮೇಲೆ ಇವತ್ತಿನ ಪರಿಸ್ಥಿತಿ ರೈತರು ಇದು ಒಂದು ಕೂಲಿ ಕೊಡೋದಕ್ಕೋಸ್ಕರ ಅವರಿಗೆ ಜನಗಳಿಗೆ ಇಲ್ಲಂಗ ಆಗ್ಬಿಡಿದೆ. ಬಹಳ ಕಷ್ಟ ಆಗಿದೆ. ಕೊಡೋರು ಕೂಡ ಯಾರು ಸಾಲ ಕೊಡಲ್ಲ. ಆ ರೀತಿಯಿಂದ ಮೊನ್ನೆ ಒಬ್ಬ ರೈತ ಒಬ್ಬ ತಾಯಿ ತೀರ್ಕೊಂಡೋಗಿಲ್ಲ ಮೇಡಮ್. 2000 ರೂಪಾಯಿ ಕೇಳಿದ್ರೆ ಕೊಟ್ಟಿರ್ಲಿಲ್ಲ ಯಾರು. ಬಹಳ ಕಷ್ಟವಾಗಿರ್ಲಿಂದ ಬೇರೆ ತಲೆ ಇಸ್ಕೊಂಬಂದು ಒಬ್ಬ ಮಹಿಳಾ ಸಂಘದ ಹತ್ರ ಇಸ್ಕೊಂಬಂದ್ರು ಮೇಡಮ್. ಬಹಳ ಹೆಚ್ಚು ಕಮ್ಮಿ ಆಗಿದೆ. ಈ ರೀತಿಯಿಂದ ಸರ್ಕಾರ ಬ್ಯಾನ್ ಮಾಡೋ ಟೈಮ್ನಲ್ಲಿ ರೈತರಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿ ಮಾಡ್ಬೇಕಾಗಿತ್ತು ಮೇಡಮ್. ಖಂಡಿತವಾಗ್ಲೂ ವ್ಯವಸ್ಥಿತವಾಗಿ ಫಸ್ಟ್ ಇದರಿಂದ ಮೆಣಸಿನಕಾಯಿ ಎಲ್ಲದು ಹೆಂಗ ಬಿಟ್ಟಿದ್ದಾರೆ ಒಟ್ಟು. ಆಮೇಲೆ ಮೆಕ್ಕೆಜೋಳ ಕಣ ಮಾಡಾಕ ದುಡ್ಡಿಲ್ಲ. ಓಕೆ, ಧನ್ಯವಾದ ಕೃಷ್ಣ ಅವರೇ. ಮತ್ತೊಬ್ರು ಕಾಲ್ ಹಿಡಿದ್ದಾರೆ, ವೀಣಾ ಕುಮಾರಿ ಅಂತ. ಮಾತಾಡಿಮ್ಮ. ಹಲೋ, ನಮಸ್ತೆ, ಹೇಳಿ. ಮೇಡಮ್ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನನ್ನ ಹೆಸರು ವೀಣಾ ಕುಮಾರಿ ಅಂತ. ನಾನು ಶ್ರೀರಾಮ್ನಹಳ್ಳಿ ಅಂತ ಹೇಳಿ, ಯಲಹಂಕ. ಮೇಡಮ್, ನಮ್ದೆಲ್ಲ ಅಕೌಂಟ್ ಎಲ್ಲ ರೈತರು ಸೇವಾ ಬ್ಯಾಂಕ್ ಅಲ್ಲಿ ಇತ್ತು. ಆ ಬ್ಯಾಂಕ್ದು ವಹಿವಾಟೆಲ್ಲ ಕಟ್ ಮಾಡಿದ್ದಾರೆ. ಮತ್ತೆ ನಮ್ಗೆ ಬೇರೆ ಬೆಳೆದಿರೋ ಬೆಳೆಗೆಲ್ಲಾನು ಇದಿಲ್ಲ. ಮತ್ತೆ ಸಾಲ ನಾವು ರೈತರು ಸಾಲ ಮಾಡಿರೋದಕ್ಕೆ ಸಾಲ ಕೊಡಿ, ಬೇಗ ಮರುಪಾವತಿ ಮಾಡಿ ಅಂತ ಇದ್ ಕೊಡ್ತಾರೆ. ನಾವು ಯಾವ ತರ ಇದ್ ಮಾಡ್ಬೇಕು ಮೇಡಮ್? ಯಾಕೆ ಕಟ್ ಮಾಡಿದ್ದಾರೆ ಬ್ಯಾಂಕ್ ಅಕೌಂಟ್ ನ, ವೀಣಾ ಕುಮಾರಿ ಅವರೇ? ಅಂದ್ರೆ ಬ್ಯಾಂಕ್ ರೈತರದ್ದು ಸೇವಾ ಬ್ಯಾಂಕ್ ಅಲ್ಲಿ ಅದು ವಹಿವಾಟಿಲ್ಲ. 500 ರೂಪಾಯಿ ವಾಪಸ್ ತಗೊಂಡಿಲ್ಲ, ನಮ್ದೆಲ್ಲ 1000 ರೂಪಾಯಿ ವಾಪಸ್ ತಗೊಂಡಿಲ್ಲ. ಬೇರೆ ಬ್ಯಾಂಕ್ಗಳಲ್ಲಿ ನಮ್ದು ಅಕೌಂಟ್ ಇಲ್ಲ. ನಮ್ಗೆ ಆ ತರ ಅಕೌಂಟ್ ಮಾಡೋದು ಗೊತ್ತಿರ್ಲಿಲ್ಲ. ನಾವು ಯಾವ ತರ ಅದನ್ನೆಲ್ಲ ಇದ್ ಮಾಡ್ಬೇಕು ಹೇಳಿ? ಈ ಸಾರಿ ಮಳೆ ಇಲ್ಲ, ಅದ್ರಲ್ಲಿ ಯಾವ್ದೋ ಒಂಚೂರು ಅಡಿಕೆ ಅದು ಇದು ಮಾಡಿದೀವಿ ಅಂದ್ರೆ ಅದನ್ನ ದುಡ್ಡು ಕೊಟ್ಟು ಕೊಂಡ್ಕೊಳೋರಿಲ್ಲ. ಯಾವ ತರ ನಾವು ಈ ದುಡ್ಡಿನ ಸಮಸ್ಯೆ ನಮ್ ಮೇಲೆ ತಂದು ಹಾಕಿದಾರಲ್ಲ ಮೋದಿ ಅವರು, ಸರಿನಾ ಇದು? ಪ್ರಶ್ನೆ ಮಾಡ್ಬೇಕು. ಈಗ ನಾವು ನೀವು ಎಲ್ಲರೂ ಸೇರಿ ಅವತ್ತಿಂದ ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ, ಆದ್ರೆ ಕೇಳಿಸ್ಕೊಳ್ಳುವಂತಹ ವ್ಯವಧಾನ ಇಲ್ಲ. ಧನ್ಯವಾದ ವೀಣಾ ಕುಮಾರಿ ಅವರೇ, ನಿಮ್ಮ ಒಂದು ನೋವನ್ನ ಹೇಳ್ಕೊಂಡ್ರಿ, ಯಾವ ರೀತಿಯಾಗಿ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಹೇಳ್ಕೊಂಡ್ರಿ. ವೀಕ್ಷಕರೇ, ಹೀಗೆ ಹಲವು ಸಮಸ್ಯೆಗಳಿದೆ ಸಾರ್ವಜನಿಕ ವಲಯದಲ್ಲಿ. ಎಲ್ಲರಿಗೂ ಆಗ್ತಾ ಇರುವಂತಹ ಅಂದ್ರೆ ಸಮಸ್ಯೆಗಳು ಆಗ್ತಾ ಇರೋದು ಎಲ್ಲಿ ಅನ್ನೋದನ್ನ ನೋಡೋದಾದ್ರೆ ಅದು ಕೇವಲ ಬಡವರಿಗೆ, ರೈತರಿಗೆ, ಮಧ್ಯಮ, ಅದು ಕೂಡ ಅತಿ ಮಧ್ಯಮ ವರ್ಗದವರ ಜನ ಏನಿದ್ದಾರೆ ಅವರಿಗೆ ಸಮಸ್ಯೆ ಆಗ್ತಿದೆಯಾ ಹೊರತು ಶ್ರೀಮಂತರು, ಕಪ್ಪು ಹಣ ಹೊಂದಿರುವವರು ಬೀದಿಗೆ ಬರ್ತಾರೆ, ಟೆರರಿಸ್ಟ್ ಗಳನ್ನ ಹಿಡಿದಾಕ್ಬಿಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂದಿದ್ ಯಾವುದು ಕೂಡ ಇವತ್ತು ಆಗ್ತಾ ಇಲ್ಲ. ಬಟ್ ಆಗ್ತಾ ಇರೋ ಎಫೆಕ್ಟ್ಸೇ ಬೇರೆ, ರಿವರ್ಸ್ ಎಫೆಕ್ಟ್ ಆಗ್ತಾ ಇದೆ. ಇಷ್ಟಾದ್ರೂ ಕೂಡ ಗಮನ ಹರಿಸ್ತಾ ಇಲ್ಲ. 50 ದಿನ ಆದ್ಮೇಲೆ ಅಚ್ಚೇ ದಿನ ಬರುತ್ತೆ ಅಂತ ಹೇಳ್ತಾ ಇದ್ರು ಮೋದಿ. 50 ದಿನ ಮುಗಿದೋಯ್ತು, ಆದ್ರೆ ಪರಿಸ್ಥಿತಿ ಕಿಂಚಿತ್ತೂ ಕೂಡ ಬದಲಾಗಿಲ್ಲ. ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರೆದ್ರೆ ಇವತ್ತು ಅರ್ಧಕ್ಕರ್ಧ ಬೆಲೆ ಕುಸಿದಿದೆ. ನಾಳೆ ದಿನ ಏನಾಗಬಹುದು ಅನ್ನುವಂತಹ ಊಹೆ ಕೂಡ ಮಾಡೋದಕ್ಕೆ ಅಸಾಧ್ಯ ಆಗ್ತಾ ಇದೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ರೀನು, ನಾಳೆ ಕ್ವಿಜ್ ಇದೆಯಲ್ಲ, ತಯಾರಿ ಮಾಡಲ್ವಾ? ನಾನೇ ಸ್ಕೂಲಿಗೆ ಕಳ್ಸಿಲ್ಲ. ಆ ದಿನಗಳಲ್ಲಿ ಕಲೆಯ ಚಿಂತೆ. ಕಾರಣ ಬಟ್ಟೆ, ಅದರಿಂದ ಕಲಿತಾಗ್ಬೋದು. ಬಳಸಿರಿ ವಿಸ್ಪರ್ ಚಾಯ್ಸ್ ಅಲ್ಟ್ರಾ. ಇದು ತೇವ ಹೀರುತ್ತೆ ಮತ್ತು ಕಲೆಯಿಂದ 100% ತನಕ ಸುರಕ್ಷೆ ನೀಡುತ್ತೆ. ಯಾಕೆಂದ್ರೆ ಇದರಲ್ಲಿವೆ ಮ್ಯಾಜಿಕ್ ಜೆಲ್ ಕ್ರಿಸ್ಟಲ್ಸ್.
ಆದ್ರಿಂದ ಬಟ್ಟೆಯನ್ನು ಹಿಂದೆ ಬಿಟ್ಟು ಮುನ್ನಡೆಯಿರಿ. ವಿಸ್ಪ್ ಚಾಯ್ಸ್ ರೆಗ್ಯುಲರ್ ಕೇವಲ 29 ರೂಪಾಯಿಯಿಂದ. ಎಷ್ಟು ಸುಂದರವಾದ ಕೂದಲು, ಹೇಗೆ? ಹೊಸ ಹೆಡ್ ಅಂಡ್ ಶೋಲ್ಡರ್ಸ್? ನೋ. ಹೆಡ್ ಅಂಡ್ ಶೋಲ್ಡರ್ಸ್? ನೋ ವೇ. ಹೊಸ ಹೆಡ್ ಅಂಡ್ ಶೋಲ್ಡರ್ಸ್ 10 ಪಟ್ಟು ಮಾಯಿಶ್ಚರೈಸರ್ಸ್ ನೊಂದಿಗೆ. ಇದು ಸ್ಕ್ಯಾಲ್ಪ್ ಅನ್ನು ನರಿಶ್ ಮಾಡುತ್ತೆ ಮತ್ತು ಕೂದಲನ್ನು ಸ್ಮೂದರ್, ಸಿಲ್ಕಿಯರ್. ಹೊಸ ಹೆಡ್ ಅಂಡ್ ಶೋಲ್ಡರ್ಸ್ ಸ್ಮೂತ್ ಅಂಡ್ ಸಿಲ್ಕಿ. ಈಗ 20% ಫ್ರೀ 3 ರೂಪಾಯಿಯ ಸಾಶೆಯಲ್ಲಿ. ತ್ವರೆ ಮಾಡಿ. ಖಂಡಿತವಾಗ್ಲೂ ಬರ್ಬೇಕು. ತಿಂಡಿ ತಿಂದ್ರಿ? ಬಿಸಿಬೇಳೆ ಬಾತ್ ರೆಡಿ ಐತಿ. ಬೇಕು. ತಿಂದಿದ್ ಸಾಲಿಲ್ವಾ? ಅವಂದೇನು ತಪ್ಪಿಲ್ಲ. ನೀವ್ ಇಷ್ಟೊಂದು ತಿಂದಿಲ್ಲ ಅಂದ್ರೆ ನೀವೇನು ತಿಂದೇ ಇಲ್ಲ. ಈಸ್ಟರ್ನ್ ಸ್ಪೈಸಸ್. ಈ ವರ್ಷ ಟಿಟೋನ್ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿದ್ಯಾರು? ನಾನ್ ವೆಜ್ ಲದಿಗಿಂದ್ರ ಯಾವ ಚಿತ್ರ ಸಕ್ಸಸ್ ಆಯ್ತು, ಯಾವುದು ಫ್ಲಾಪ್ ಲಿಸ್ಟ್ ಸೇರ್ತು? ನಾವು ಕೊಡ್ತೀವಿ ಇಡೀ ವರ್ಷದ ಟಾಲಿವುಡ್ ರಿಪೋರ್ಟ್. ಟಾಲಿವುಡ್ 2016 ವೀಕ್ಷಿಸಿ. ವಿಶೇಷ ಕಾರ್ಯಕ್ರಮ ರಾತ್ರಿ 8ಕ್ಕೆ. ಅಧಿಕಾರಕ್ಕೆ ಬಂದ 100 ದಿನದಲ್ಲಿ ಕಪ್ಪು ಹಣ ತರ್ತೀನಿ ಅಂದ್ರು. ಆದ್ರೆ 3 ವರ್ಷ ಆಗ್ತಾ ಬಂದ್ರು ಹುಡಿಗಾಸು ತರಲಿಲ್ಲ. ನೋಟ್ ಬ್ಯಾನ್ ಮಾಡಿ ಕಪ್ಪು ಕುಳಗಳನ್ನ ಮಟ್ಟ ಹಾಕ್ತೀವಿ ಅಂದ್ರು. ಆದ್ರೆ ಜನಸಾಮಾನ್ಯರನ್ನ, ರೈತರನ್ನ ಬೀದಿಗೆ ತಂದ್ರು. ಮೋದಿ ಫೇಲ್. 0 ಔಟ್ ಆಫ್ 100. ವೀಕ್ಷಿಸಿ ರಾತ್ರಿ 8:30ಕ್ಕೆ. ಮದುವೆಗೆ ಇನ್ನೆರಡೇ ದಿನ ಬಾಕಿ ಇತ್ತು. ನಿದ್ದೆ ಬಂದಿಲ್ಲ ನಮ್ಗೆ, ನಿದ್ದೆ ಬಂದಿಲ್ಲ. ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದಿಲ್ಲ. ಮದುಮಗನಿಗೆ ಬಂದಿತ್ತು ಒಂದು ಫೋನ್ ಕಾಲ್. ಹಸೆಮಣೆ ಏರಬೇಕಿದ್ದವನು ಮಸಣದ ದಾರಿ ಹಿಡ್ದ. ಅವಳಿಯಾರು? ವಾಂಟೆಡ್. ವೀಕ್ಷಿಸಿ ಇಂದು ರಾತ್ರಿ 9:30ಕ್ಕೆ. ಬ್ರೇಕ್ನ ನಂತರ ರೈತರ ರಕ್ತ ಕಣ್ಣೀರು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಖಂಡಿತವಾಗ್ಲೂ ಇವತ್ತು ರೈತರು ರಕ್ತ ಕಣ್ಣೀರನ್ನೇ ಸುರಿಸ್ತಾ ಇದ್ದಾರೆ. ಆರಂಭದ ದಿನಗಳಲ್ಲಿ ಶಿವಣ್ಣ ಅವರೇ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ರು. ರೈತರಿಂದ ಹಿಡಿದು ಜನಸಾಮಾನ್ಯರಿಂದ ಹಿಡಿದು ಎಲ್ಲರೂ ಕೂಡ ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ರು. ಎಲ್ಲರೂ ಅಷ್ಟೆಲ್ಲ ಕಷ್ಟ ಪಡ್ತಾರೆ ಯೋಧರು ಗಡಿಯಲ್ಲಿ. ನಾವಿಷ್ಟು ಸಣ್ಣ ಸಮಸ್ಯೆ ಸ್ವಲ್ಪ ದಿನ ಅಷ್ಟೇ ಅಲ್ವಾ, ಆಯ್ತು ಸಹಿಸ್ಕೊಂಡ್ಬಿಡೋಣ ಅಂತ. ಆದ್ರೆ ಇಷ್ಟು ದೊಡ್ಡದಾಗಿ ಎಫೆಕ್ಟ್ಸ್ ಆಗುತ್ತೆ ಅಂತ ಸಣ್ಣ ಊಹೆನಾದ್ರೂ ಮಾಡಿದ್ರೆ ಯಾರಾದ್ರೂ? ಇಲ್ಲ. ಯಾಕೆಂತಂದ್ರೆ ಇವತ್ತು ಒಂದು ಕಾನೂನನ್ನ ಜಾರಿ ಮಾಡಿದಂತ ಸಮಯದಲ್ಲಿ ಒಳ್ಳೇದ್ ಮಾಡಿದ್ರು ಕೆಲವು ದಿವಸ ಕಷ್ಟ ಆಗುತ್ತೆ, ಕೆಟ್ಟದ್ ಮಾಡಿದ್ರು ಕೆಲವು ದಿವಸ ಕಷ್ಟ ಆಗುತ್ತೆ ಅಂತೇಳಿ ಎಲ್ಲಾ ಜನನು ಸ್ವಾಗತ ಮಾಡಿದ್ರು. ಅಂತ ಸಮಯದಲ್ಲಿ ಈಗ ಹಣ ಡ್ರಾ ಮಾಡ್ಕೊಂಡು ಬ್ಯಾಂಕ್ಗಳಿಂದ ಡ್ರಾ ಮಾಡ್ಕೊಂಡು ಹೋಗಿರೋದು ಇವತ್ತು ಯಾಕೆ ಚಲಾವಣೆಗೆ ಬರ್ತಾ ಇಲ್ಲ? ಇದು ಪ್ರಶ್ನೆ ಆಗಿರೋದು. ಇನ್ನೊಂದು ವಿಪರ್ಯಾಸ ಯಾರ ಕೈಗೆ ಸೇರಿದೆ ಆ ಹಣ ಅಂತ? ಕೋಟಿ ಹಣ ಡೈರೆಕ್ಟ್ ಆಗಿ ಹೋಗ್ತಾ ಇದೆ. ಕಪ್ಪು ಹಣ ಇಟ್ಕೊಂಡವರೆಲ್ಲ ಹಳೆ ನೋಟ್ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಕಷ್ಟ ಪಡ್ತಿರೋದ್ ರೈತರು, ಬಡಬಗ್ರು. ಇನ್ನೊಂದು ನಿಮಗೇನಾದ್ರು ಪಾಸಿಬಲ್ ಆಗುತ್ತಾ? ಇಲ್ಲ, ಲಕ್ಷ ಲಕ್ಷ ಹಣವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರೋಕೆ ಇವ್ರು ಎಲ್ಲಿಂದ ಮಾಡ್ಕೊಂತಿದಾರ? ಹಂಗಾದ್ರೆ ಇವ್ರನ್ನ ಏನ್ ಮಾಡ್ಬೇಕು? ಹಂಗಾರೆ ಒಬ್ಬರನ್ನಾದ್ರೂ ಇವತ್ತು ಹಿಡಿದು ಜೈಲಿಗೆ ಹಾಕಿ ಶಿಕ್ಷೆ ಕೊಡ್ತೀವಿ ಅನ್ನುವಂತ ಒಂದು ಮಟ್ಟಿಗೆ ಮುಂದೆ ಬರ್ತಾರ? ಮೊದಲು ನೋಡಿ, ನಾವ್ ಅನ್ಕೊಂಡಿದ್ದೇನು ಅಂತಂದ್ರೆ ಇವರು 1500 ನೋಟ್ ಬ್ಯಾನ್ ಮಾಡಿದ್ದಾರೆ. ಇವತ್ತು ಕಳ್ಳರು 100 ರೂಪಾಯಿ 200 ರೂಪಾಯಿ 100 ರೂಪಾಯಿ 50 ರೂಪಾಯಿನ ಎಲ್ಲಿ ಇಟ್ಕೊಳಕ್ ಆಗುತ್ತೆ? ಅವ್ರು ಬೀದಿಗೆ ಬಂದೇ ಬರ್ತಾರೆ ಅನ್ಕೊಂಡು ನಾವ್ ಅನ್ಕೊಂಡ್ವಿ. ಇವ್ರು ಇನ್ನಷ್ಟು ಈಸಿ ಮಾಡ್ಕೊಟ್ಬಿಟ್ರು 2000 ರೂಪಾಯಿ ನೋಟ್ ತಂದು.
ಇವತ್ತು 2,000 ರೂಪಾಯಿ ನೋಟ್ ಯಾವಾಗ ತಂದ್ರು ಅವತ್ತು ಅವ್ರಿಗೆ ಇನ್ನಷ್ಟು ಹಣನ ಬಚ್ಚಿಟ್ಕೊಳ್ಳೋದಕ್ಕೆ ದಾರಿಗಳಾಯ್ತು. ಯಾಕೆಂತಂದ್ರೆ ನೋಡ್ರಿ ಇವತ್ತು ಕೆಲವರು ಇದು 2,000 ರೂಪಾಯಿ ಕರೆನ್ಸಿ, ವೈಟ್ ಕರೆನ್ಸಿ ಲಕ್ಷ ಕೋಟಿಗಳು ಸಿಗ್ತಾ ಇದೆ. ಹೇಗ್ ಸಿಗ್ತಾ ಇದೆ? ಅವ್ರಿಗೆ ಎಲ್ಲಿ ಹೋಗಿ ಸೇರ್ತು? ಯಾರನ್ನ ಶಿಕ್ಷೆ ಪಡಿಸಿದ್ರಿ? ಯಾರನ್ನ ಗುರಿ ಮಾಡಿದ್ರಿ? ಎಲ್ಲಿಂದ ಆಯ್ತು? ಅದನ್ನ ಎಲ್ಲಿ ಲೀಕ್ಔಟ್ ಆಯ್ತು? ಹೇಗೆ ಅವ್ರನ್ನ ಹಣನೆಲ್ಲ ವೈಟ್ ಮಾಡ್ಕೊಂಡ್ರು? ಯಾವ ರೀತಿ ಮಾಡ್ಕೊಂಡ್ರು? ಇದು ಮುಖ್ಯ ಆಗ್ತಾ ಇರೋಂಥದ್ದು. ಆ ಹಣ ಬ್ಯಾಂಕ್ಗಳಿಂದ ಹೋದಂತ ಹಣ ಇವತ್ತು ಯಾರ ಕೈ ಸೇರಿದೆ ಅನ್ನೋದು ದೊಡ್ಡ ರೈತರು ಇಷ್ಟು ದೊಡ್ಡ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ. ಅದೇ 2,000 ರೂಪಾಯಿ ನೋಟು ಆ ರೈತರ ಕೈಗೆ ಬಂದು ಸೇರತ್ತೆ ಅಂದ್ರೆ ಅದನ್ನ ಚಿಲ್ಲರೆ ಮಾಡ್ಬೇಕು ಅಥವಾ ಚೇಂಜ್ ಮಾಡಿಸ್ಕೋಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಇವತ್ತು. ನೋಡ್ರಿ ಇವತ್ತು ನೀವು ಇದನ್ನ ಸರಿಪಡಿಸೋದು ಬಿಟ್ಟು ಯಾವ್ದೋ ಒಂದು ಮೀಡಿಯಾದಲ್ಲಿ ನೋಡಿದೆ 2,000 ರೂಪಾಯಿ ಇದ್ರಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಕೊಟ್ರೆ ನಮ್ಮ ಹತ್ರ ಚಿಲ್ಲರೆ ಇಲ್ಲ, ಚೇಂಜ್ ಇಲ್ಲ ಅಂತಾರೆ. ಅಷ್ಟಕ್ಕೂ ಹಾಕಿಸ್ಕೊಳ್ಳಿ ಅಂತಾರೆ. ಎಲ್ಲಿಂದ ಪೆಟ್ರೋಲ್ ಇಲ್ಲದೆ ಇದ್ರೆ 50 ರೂಪಾಯಿ 100 ರೂಪಾಯಿ ಹಿಡ್ಕೊಂಡು ನಾವು ಇದು ಕೊಡ್ತೀವಿ ಅಂತ ಹೇಳಿ ಮೀಡಿಯಾದಲ್ಲಿ ನಾನು ಕ್ಲಿಯರ್ ಆಗಿ ಅವರು ವಾಯ್ಸ್ ಎಲ್ಲ ಕೇಳಿಸ್ಕೊಂಡ್ರಿ. ಯಾಕಂದ್ರೆ ರೆಕಾರ್ಡ್ ಮಾಡಿದಾರೆ. ಇದು ಈ ರೀತಿ ಅಲ್ಲ. ಆದ್ರೆ ಚೇಂಜ್ ಬೇಕು ಅಂದ್ರೆ ಕಮಿಷನ್ ಅದೇ 100 ರೂಪಾಯಿ ಹಿಡ್ಕೊಂಡು ಕೊಡ್ತೀವಿ ಅಂತ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ ರೈತರಿಗೆ ಆಗ್ಲಿ ನಮ್ಮ ದುಡ್ಡನ್ನ ನಾವು ತಗೊಳ್ಳೋದಕ್ಕೆ ಬೇರೆಯವ್ರ ಪರ್ಮಿಷನ್ ಆಗದೇ ಇಲ್ಲ. ಇವತ್ತು ಏನೋ ನಮ್ಮ ಮನೇಲಿ ಏನೋ ದೊಡ್ಡ ಸಮಸ್ಯೆ ಆಯ್ತು, ನನಗೆ ದುಡ್ಡು ಬೇಕು, ಅದು ನಂದೇ ದುಡ್ಡು, ಕಷ್ಟಪಟ್ಟು ಮನಿ. ಇದು ನಿಮಗೆ ಈ 15.4 ಲಕ್ಷ ಕೋಟಿ ಹಣ ಚೇಂಜ್ ಆಗಬೇಕಾದ್ರೆ 3 ಲಕ್ಷ ಕಳ್ಳ ದುಡ್ಡಿತ್ತು, ಅವ್ರು ಬದಲು ಮಾಡ್ಕೊಂಡ್ಬಿಟ್ರು. ಇನ್ನು ಉಳಿದ ಕೋಟ್ಯಾನು ಕೋಟಿ ಜನರ ದುಡ್ಡಿದೆಯಲ್ಲ, ಅದನ್ನು ಬದಲು ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ಜನ ಲಂಚ ಕೊಡಬೇಕಾಯ್ತು. ಕಳ್ಳ ದುಡ್ಡು ಕಳ್ಳ ದುಡ್ಡು ಒಂದು 3-4 ಲಕ್ಷ ಕೋಟಿ ಕಳ್ಳ ದುಡ್ಡು ಹುಟ್ಟು ಹಾಕ್ಲಾಕಾಯ್ತು ಅಂತ ಹೇಳಿದ್ರೆ ನಿಮ್ಗೆ 5,000 ರೂಪಾಯಿ ಯಾರೋ ಅಜ್ಜಿ ಹತ್ರ ಇದೆ. ರಾತ್ರಿ ಮೋದಿ ಬ್ಯಾನ್ ಮಾಡಿದ್ದಾರೆ, ಇದೆಲ್ಲ ರದ್ದಿ ಪೇಪರ್ ಅಂತೆ, ಗೊತ್ತಿಲ್ವಾ ನಿನಗೆ ಅಂತ ಹೇಳ್ತಾರೆ. ಅಯ್ಯೋ ಇನ್ನು ಚೇಂಜ್ ಮಾಡ್ಕೊಡಪ್ಪ, ಎಷ್ಟು ಬೇಕಪ್ಪ? ಖರ್ಚಾಗುತ್ತೆ. ಎಷ್ಟು ಖರ್ಚಾಗುತ್ತೆ? 5,000 1,000 ಕೊಡು ಅಂತ 4,000 ತಂದು ಕೊಟ್ಟ. ಅವನ್ ತಗೊಂಡೋಗಿ ಸಿಟಿಯಲ್ಲಿ ಇನ್ಯಾರೋ ಮಾರ್ವಾಡಿ ಕೊಟ್ಟ, ಇನ್ಯಾರಿಗೋ ಕೊಟ್ಟ. ಈ ತರ ಈ ಬದಲು ಮಾಡ್ಕೊಳ್ಳೋಕೆ ಹಣ ಕಳ್ಕೊಂಡ್ರಲ್ಲ ಶ್ರೀಸಾಮಾನ್ಯರು, ಅದು ಎಷ್ಟು ಲಕ್ಷ ಕೋಟಿ ಅಂತ ಹೇಳಕ್ಕಾಗಲ್ಲ. ಕಳ್ಳದನ ಹಿಡಿಯಕ್ ಹೋಗಿ ಕಳ್ಳದನ ಹುಟ್ಟಾಕಲಾಯ್ತು. ಹೌದು. ನಾಗರಾಜ್ ಅಂತ ದಾವಣಗೆರೆಯಿಂದ ಕಾಲ್ ಮಾಡಿದ್ದಾರೆ. ನಾಗರಾಜ್ ಅವರೇ ಮಾತಾಡಿ. ಮತ್ತೊಂದು ಕಾಲ್ ಕನೆಕ್ಟ್ ಆಗಿದೆ, ಸಂಪರ್ಕ ಕಡಿತಗೊಂಡಿದೆ ನಾಗರಾಜ್ ಅವ್ರದ್ದು. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಹೆಸರು? ನಮ್ಮ ಹೆಸರು ಅಮರೇಶ್ ಡಿಜಿ ಅಂತ ಹೇಳಿ, ರಾಯಚೂರು ಡಿಸ್ಟ್ರಿಕ್ಟ್ ಮಾನವ ತಾಲೂಕಿನಿಂದ ಮಾತಾಡ್ತಿದ್ವಿ. ಮಾತಾಡಿ. ಓಕೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಸರ್. ಹಾ, ಹೇಳಿ, ಏನ್ ಸಮಸ್ಯೆ ಆಗ್ತಾ ಇದೆ ನಿಮಗೆ? ನೋಟ್ ಬ್ಯಾನ್ ಆಗಿದೆಲ್ಲ ಮೇಡಮ್, ಅದೇ ರೈತರು ನಾವು ಇಲ್ಲಿ ಹಳ್ಳಿಗಾರಲ್ಲಿ ರೈತರು ಈ ಟಿವಿಯವ್ರನ್ನು ಹಳ್ಳಿಗೆ ಬಂದು ಇದು ಮಾಡಿಲ್ಲ, ಬರೀ ಸಿಟಿಯವ್ರನ್ನ ಹೇಳ್ತಾರ. ಈಗ ಹಳ್ಳಿನವ್ರನ್ನ ಏನು ಕೇಳೋದ್ರ ಇಲ್ಲಿ ನಮ್ಗೆ ದೊಡ್ಡ ತ್ರಾಸ ಆಗಿದೆ ಇಲ್ಲಿ. ಓಕೆ, ತ್ರಾಸ ಆಗಿದೆ. ನೋಟ್ ಬ್ಯಾನ್ ಇಂದ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಮತ್ತೊಬ್ರು ಕಾಲ್ ಮಾಡಿದ್ದಾರೆ. ನಮಸ್ತೆ ಸರ್, ಮಾತಾಡಿ. ಹಲೋ ಮೇಡಮ್. ಹೇಳಿ, ಮಾತಾಡಿ. ಮೇಡಮ್ ಅವರೇ, ನಾವು ವಿಜಯಪುರದಿಂದ ಮಾತಾಡ್ತಾ ಇರೋದು. ಎಸ್. ಈ ನೋಟ್ ಬ್ಯಾನ್ ಆಗಿದ್ರಿಂದ ರೈತರಿಗೆ ಬಹಳ ಕಷ್ಟ ಆಗಿದೆ ಮೇಡಮ್. ಏನ್ ಕಷ್ಟ ಆಗ್ತಿದೆ ನಿಮ್ಗೆ? ಕಷ್ಟ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಹೋದ್ರೆ ದುಡ್ಡು ಸಿಗುವುದಿಲ್ಲ. ದುಡ್ಡು ಕೇಳಕ್ ಹೋದ್ರೆ 500 ರೂಪಾಯಿ ತೋರಿ, 2,000 ರೂಪಾಯಿ ತೋರಿ ಅಂತ ಹೇಳ್ತಾ ಇದ್ದಾರೆ ಮಾರ್ಕೆಟ್ ನಲ್ಲಿ. ಒಂದು ತಿಂಗಳ ನಂತರ ನಿಮ್ಗೆ ಅಕೌಂಟಿಗೆ ರೊಕ್ಕ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಿಗುತ್ತೆ ಮೇಡಮ್ ದುಡ್ಡು ಅಕೌಂಟ್ ನಲ್ಲಿ? ಓಕೆ, ಧನ್ಯವಾದ. ಮತ್ತೊಬ್ರು ಕಾಲ್ ಮಾಡಿದ್ದಾರೆ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಮತ್ತೊಬ್ರು ಕಾಲ್ ಮಾಡಿದ್ದಾರೆ. ಸರ್, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ವಿಜಯಪುರದಿಂದ ರಾಮು ಅಂತ ಮೇಡಮ್. ಎಸ್ ರಾಮು, ಹೇಳಿ, ನಿಮ್ಗೆ ಯಾವ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ? ಮೇಡಮ್, ಸಮಸ್ಯೆ ಅಂತ ಏನಿಲ್ಲ, ಇವಾಗ ಒಂದ್ ಮಟ್ಟಿಗೆ ಇದು ಆಗಿದೆ ಮೇಡಮ್, ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅಷ್ಟೇನು ಬ್ಯಾಂಕ್ ಕ್ಯೂ ಅದೇ ಏನಿಲ್ಲ. ಬಟ್ ಅದೇ ಇದು 2,000 ನೋಡಿ ಸ್ವಲ್ಪ ಚಿಲ್ಲರ ಸಮಸ್ಯೆ ಅಷ್ಟೇ ಆಗಿದೆ. ಇದು ಚಿಲ್ಲರೆ ಸಮಸ್ಯೆ ಆಗಿದೆ. ರೈತರ ಬೆಲೆ ಅರ್ಧಕ್ಕರ್ಧ ಕುಸಿತ ಆಗ್ಬಿಟ್ಟಿದೆಯಲ್ಲ ರಾಮು ಅವರೇ. ಬೆಳೆದಂತಹ ಬೆಳೆ ಪೂರ್ತಿ ಕಡಿಮೆ ಆಗೋಗ್ಬಿಟ್ಟಿದೆ, ರೇಟು ಕೊಳ್ಳೋರು ಇಲ್ದೆ. ಹೌದು ಮೇಡಮ್. ಓಕೆ, ಧನ್ಯವಾದ. ಮತ್ತೊಬ್ರು ಕಾಲ್ ಮಾಡಿದ್ದಾರೆ. ನಮಸ್ತೆ, ಹೇಳಿ ಸರ್, ಮಾತಾಡಿ. ನಮಸ್ತೆ. ಓಕೆ, ಸಂಪರ್ಕ ಕಡಿತಗೊಂಡಿದೆ. ಮತ್ತೊಬ್ರು ಕಾಲ್ ಮಾಡಿದ್ದಾರೆ. ಸರ್, ನಮಸ್ತೆ, ಹೇಳಿ, ಮಾತಾಡಿ. ಮೇಡಮ್, ನಾವು ಮಾರಳ್ಳಿಯಿಂದ ಬಾಬು ಅಂತ ಅನ್ಬಿಟ್ಟು. ಎಸ್ ಬಾಬು ಅವರೇ, ಹೇಳಿ. ಮೇಡಮ್ ಈ ನೋಟ್ ಬ್ಯಾನ್ ಆಗಿದೆಯಲ್ಲ, ಈ ನೋಟ್ ಬ್ಯಾನ್ ಇಂದ ಸಿಕ್ಕಾಪಟ್ಟ ತೊಂದ್ರೆ ಅಂದ್ರೆ ನಮ್ ರೈತರಿಗೆ ಮೇಡಮ್ ಆಗಿರೋದು. ಖಂಡಿತವಾಗ್ಲೂ ಒಪ್ಕೊಳಕ್ ರೆಡಿ ಇಲ್ವಲ್ಲ ಯಾರು ಬಾಬು ಅವರೇ.
ಯಾರಿಗೂ ಸಮಸ್ಯೆ ಆಗಿಲ್ಲ ಅಂತಾರೆ ಕುತ್ಕೊಂಡು. ಧನ್ಯವಾದ. ಸಿಕ್ಕಾಪಟ್ಟೆ ವಿರೂಪಾಕ್ಷ ಅಂತ ಕಾಲ್ ಮಾಡಿದ್ದಾರೆ ಬಳ್ಳಾರಿಯಿಂದ. ಎಸ್ ವಿರೂಪಾಕ್ಷ ಅವ್ರು ಹೇಳಿ ಮೇಡಮ್. ಮಾತಾಡಿ. ಮೇಡಮ್ ಸ್ವಲ್ಪ ನಮ್ಗೆ ನಾವು ರೈತರು ಮಾತಾಡಿ. ಓಕೆ ಧನ್ಯವಾದ ವಿರೂಪಾಕ್ಷ ಅವರೇ. ಸಂಪರ್ಕ ಕಡಿತುಕೊಂಡಿದೆ. ಸಾಕಷ್ಟು ಜನ ಕಾಲ್ ಮಾಡ್ತಿದ್ದಾರೆ. ಈರಣ್ಣ ಕಾಲ್ ಮಾಡಿದ್ದಾರೆ. ಎಸ್ ಈರಣ್ಣ ಅವರೇ ಮಾತಾಡಿ. ಮೇಡಮ್ ಈಗ ನೋಟ್ ಏನ್ ಬ್ಯಾನ್ ಮಾಡಿದ್ದಾರಲ್ಲ ಮೇಡಮ್. ಹಲೋ ಹೇಳಿ ಮಾತಾಡಿ. ಮೇಡಮ್ ಈಗ MRP ಕೊಡ್ತಾರಲ್ರಿ ಪ್ರತಿಯೊಂದು ಮಾಲಿಗೆ. ಹೌದು. ಅದ್ರಾಗೆ ರೈತರ ಮಾಲಿಗೂನ MRP ಕೊಡ್ಬೇಕಲ್ಲ ಅವರು ಅಲ್ವಾ? ಕರೆಕ್ಟ್. ಅವಾಗ ಮಾಡ್ಲಿ ಫಿಕ್ಸ್ ರೇಟ್ ಅನ್ನ. ಸೊ ಇಂತ ಸಮಸ್ಯೆಗಳೇ ಬರೋದಿಲ್ಲ. ಧನ್ಯವಾದ ಈರಣ್ಣ ಅವರೇ. ನಮ್ದು ಅದೇ ಆಗ್ರಹ. ಯಾವ ರೀತಿಯಾಗಿ ರೈತರಲ್ಲೇ ಕಪ್ಪು ಹಣ ಇರುತ್ತಾ? ಹಂಗೆ ಆಗಿರೋದು ಈಗ. ರೈತರ ಪರಿಸ್ಥಿತಿ ರೈತರ ಹತ್ರನೇ ಇದೆಯೇನೋ ಕಪ್ಪು ಹಣ ಅನ್ನೋ ತರ ಇವರು ಮಾತಾಡ್ತಿದ್ದಾರೆ. ಧನ್ಯವಾದ ಈರಣ್ಣ ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಸರ್ ಮಾತಾಡಿ. ಹಲೋ ಮಾತಾಡಿ ಸರ್ ಹೇಳಿ. ರುದ್ರಸ್ವಾಮಿ ಅಂತ ಆನೇಕಲ್ಲಿಂದ. ಎಸ್ ರುದ್ರಸ್ವಾಮಿ ಅವರು ಹೇಳಿ. ನಾವು ಕೋಸ್ ಹಾಕಿದ್ದೀರಿ. ಕೋಸ್ ರೇಟೇ ಇಲ್ಲ ಮೇಡಮ್ ನವ್ರೆ. ಕೊಳ್ಳೋರಿಲ್ಲ, ರೇಟು ಇಲ್ಲ. ರೇಟು ಇಲ್ಲ. ರಘು ಅವರು ಪಾಪ ಮೊದ್ಲಿಂದ ಅದನ್ನ ಹೇಳ್ಕೊಂಡ್ ಬಂದಿದ್ರು. ಅವ್ರೊಬ್ರೇ ವಿರೋಧ ಮಾಡ್ತಾ ಇರೋದು. ಪಾಪ ಅವ್ರಿಗೆ ನಮಸ್ಕಾರ. ಯಾರಿಗೂ ಸಮಸ್ಯೆ ಆಗ್ತಿಲ್ಲ. ಪ್ರಾಕ್ಟಿಕಾಲಿಟಿ ಅರ್ಥ ಆಗ್ತಾ ಇಲ್ಲ. ರುದ್ರಸ್ವಾಮಿ ಅವರೇ ಏನ್ ಮಾಡೋದು? ವಿಪರ್ಯಾಸ ನಮ್ದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಸರ್ ಮಾತಾಡಿ. ಹಲೋ ಮೇಡಮ್, ನಾವು ಹೊಸಳ್ಳಿಯಿಂದ ಮಂಜುನಾಥ್ ಅಂತ. ಮಂಜುನಾಥ್ ಹೇಳಿ. ಮೇಡಮ್ ಇವಾಗ ನಾವು ಗದ್ದೆ ಮಾಡ್ಕೊಂಡಿದ್ದು ಗುತ್ತಿಗೆಗೆ. ಅದಕ್ಕೋಸ್ಕರ ಇವಾಗ ನಮ್ಗೆ ಅಕೌಂಟ್ ಅಲ್ಲಿ ಚೆಕ್ ಅಲ್ಲಿ ದುಡ್ಡು ಕೊಟ್ಬಿಡೋರು ಈಗ. ಇವಾಗ ಮೇಡಮ್ ನಾವು ಕಷ್ಟಪಟ್ಟು ಕೇಳ್ಬಿಟ್ಟು ಈಗ ಬೇರೆ ಹೆಸರಿಗೆ ದುಡ್ಡು ಹಾಕೋ ಪರಿಸ್ಥಿತಿ ಬರುತ್ತೆ ನಮ್ದು. ಏನ್ ಮಾಡೋದು ಇವಾಗ? ಅಂದ್ರೆ ಬೇರೆಯವ್ರ ಹೆಸರಿಗೆ ದುಡ್ಡು ಹಾಕಬೇಕು ಅಂತ. ಅಕೌಂಟ್ ಇಲ್ಲ. ಅಕೌಂಟ್ ಇಲ್ಲ. ಓಹೋ. ಓಕೆ ಧನ್ಯವಾದ ಮಂಜುನಾಥ್ ಅವರು. ಎಂತೆಂತ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ ಜನಸಾಮಾನ್ಯರು. ಜನಪ್ರತಿನಿಧಿಗಳೇ ನೋಟ್ ಬ್ಯಾನ್ ಮಾಡಿರುವಂತಹ ಮೋದಿ ಸರ್ಕಾರದವರೇ ದಯವಿಟ್ಟು ಈ ಕಡೆ ಗಮನ ಹರಿಸಿ. ಸಣ್ಣ ಸಣ್ಣ ಜನರು, ರೈತರು, ರೈತಾಪಿ ವರ್ಗದವರು, ನೇಗಿಲ ಯೋಗಿ ಅಂತ ಕರಿತೀವಿ. ಇವತ್ತು ಅನ್ನದಾತ ದೇವ್ರಿದ್ದಂಗೆ ಅಂತೀವಿ. ಆದ್ರೆ ಅನ್ನದಾತರಿಗೆ ಇಷ್ಟೆಲ್ಲಾ ಸಮಸ್ಯೆ ಆಗ್ತಾ ಇದ್ರು ಕೂಡ ನೋಟ್ ಬ್ಯಾನ್ ಇಂದ ಏನೂ ಸಮಸ್ಯೆ ಇಲ್ಲ ಅಂತೇಳಿ ದೊಡ್ಡದಾಗಿ ಭಾಷಣ ಬಿಗಿದು ಹೋಗ್ತಿದ್ದಾರೆ ಎಲ್ರು ಕೂಡ. ಒಂದ್ ಸರಿ ಇಂಥವ್ರನ್ನೆಲ್ಲ ಮಾತನಾಡ್ಸ್ ನೋಡಿ, ಆವಾಗ ಗೊತ್ತಾಗತ್ತೆ ಪ್ರಾಕ್ಟಿಕಾಲಿಟಿ ಏನು ಅನ್ನೋದು. ರಘುವರೇ ಬಂದವ್ರೆಲ್ಲ ಹೇಳ್ತಾರೆ ಸಮಸ್ಯೆ ಇಲ್ಲ, ರೈತರಿಗೆ ಸಮಸ್ಯೆ ಆಗಿಲ್ಲ. ಇದ್ರೊಳಗಡೆ ಶಿವಪ್ಪ ಅವರು ಹೇಳಿದ್ರಲ್ಲ, ಅಂದ್ರೆ ಒಂದು ಸಮಸ್ಯೆ ಹೇಳಿದ್ರು ಅವರು. ನನಗೇನು ಈಗ ಇನ್ನು 1-2 ತಿಂಗಳಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ಬೇಕು ಅಂದ್ರೆ, ಹಾಕಿದ ದುಡ್ಡಲ್ಲಿ ಏನಾದ್ರು ಸಾಲಕ್ಕೆ ಕಟ್ ಮಾಡಿದ್ರು ಅಂದ್ರೆ ರೈತರು ದಂಗೆ ಹೇಳ್ಬೇಕು. ನಾನು ಹೇಳ್ಬೇಕಂತ. ಯಾಕಂದ್ರೆ ಇವರು ನಾವು ಕಟ್ಟಿರೋದು ಬೇರೆ, ಸಾಲದ ವಿಚಾರ ಬೇರೆ. ಈಗ ಎಷ್ಟೋ ಬ್ಯಾಂಕ್ನವರು ಕಟ್ ಮಾಡ್ಕೊಳ್ತಿದ್ದಾರೆ. ಇದು ನಿಜವಾಗಿಯೂ ಮೋಸ ಆಗ್ತದೆ. ನಿಜವಾಗಿಯೂ ದೇಶದಲ್ಲಿ ಸಾಲ ಕಟ್ಟದೇ ಇರೋರು ಯಾರು? 86% ದೊಡ್ಡವರು. ಓಕೆ, ಸಾಲ ಮಾಡಿರ್ತಾರೆ, ಬೇರೆ ಯಾವ್ದೋ ಸೋರ್ಸ್ ಇಂದ ಅಥವಾ ಏನೋ ಒಂದು ಹಸು ಮಾರೋ ಮತ್ತೊಂದ್ ಮಾರೋ ಅದ್ರ ದುಡ್ಡು ಹಾಕಿರ್ತಾರೆ. ಇನ್ಯಾವುದೋ ಬೆಳೆ ಸಾಲ ಮಾಡಿದಂತಹ ಸಾಲಕ್ಕೂ ವಜಾ ಮಾಡ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕು ಅವರು? 73 ಲಕ್ಷ ಕೋಟಿ ಸಾಲ ಕೊಟ್ಟಿರೋದ್ರಲ್ಲಿ 86% ಸಾಲ ಕಟ್ಟದೇ ಇರೋರು ದೊಡ್ಡವರು, ಸಣ್ಣವರಲ್ಲ, ರೈತರಲ್ಲ. ಅವ್ರನ್ನ ಯಾರು ಆದ್ರೆ ಈಗ ವಸೂಲಿ ಮಾಡೋದಕ್ಕೆ ಅವ್ರು ದುಡ್ಡು ಕಟ್ಟಿಲ್ವಲ್ಲ, ಅದನ್ನ ಸರಿಪಡಿಸೋದಕ್ಕೆ ಇವ್ರು ಜಮಾ ಮಾಡ್ಕೊಂತಾರೆ. ಇದು ಬಹಳ ದೊಡ್ಡ ಸಮಸ್ಯೆ ಆಗ್ತದೆ. ಪರ್ಯಾಸ ಇದು ಖಂಡಿತವಾಗ್ಲೂ. ಮಾತನಾಡ್ತೀನಿ. ಬೆಳೆದಂತಹ ಬೆಳೆಗೆ ಬೆಂಬಲ ಬೆಲೆ ಕೊಡೋದಕ್ಕೆ ಇವ್ರಿಗೆ ತಾಕತ್ತಿಲ್ಲ. ರೈತರು ಮಾಡಿದಂತಹ ಸಾಲ ಮನ್ನಾ ಮಾಡೋದಕ್ಕೆ ಇವರಿಗೆ ಆಗ್ತಾ ಇಲ್ಲ. ಸರ್ಕಾರ ಎರಡೂ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ. ಆದ್ರೆ ಇವ್ರು ಮಾಡಿರುವಂತಹ ನೀತಿ ನಿಯಮಗಳಿಂದ ಇವತ್ತು ರೈತರು ಕಂಗಾಲಾಗುವಂತಹ ಪರಿಸ್ಥಿತಿ ಬಂದಿದೆ. ರೈತರಿಗೆ ಯಾಕೆ ಇಷ್ಟೊಂದು ಸಮಸ್ಯೆಯನ್ನ ಕೊಡ್ತಾ ಇದ್ದೀರಾ ನೀವು? ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ. ब्रो, तेरी बाइक इंश्योर्ड है ना? हाँ, बस रिन्यू कराना है। क्यों? कवर फॉक्स पे जा, बाइक इंश्योरेंस सिलेक्ट कर, चूज कर, डन। वेल डन। Instant bike insurance on coverfox.com. ಖಂಡಿತವಾಗ್ಲೂ ಬರ್ಬೇಕು. ತಿಂಡಿ ತಿಂದ್ರಿ? ಬಿಸಿಬೇಳೆ ಬಾತ್ ರೆಡಿ ಐತಿ. ಬೇಕು. ತಿಂದಿದ್ ಸಾಲಿಲ್ವಾ? ಅವಂದೇನು ತಪ್ಪಿಲ್ಲ. ನೀವ್ ಇಷ್ಟೊಂದು ತಿಂದಿಲ್ಲ ಅಂದ್ರೆ ನೀವೇನು ತಿಂದೇ ಇಲ್ಲ.
ಈಸ್ಟರ್ನ್ ಸ್ಪೈಸಸ್. ಕನಸುಗಳತ್ತ ಹೆಜ್ಜೆ ಪ್ರತಿದಿನ ಓಡುತ್ತೆ ಮುಂದೆ ಮತ್ತು ಆ ದಿನಗಳಲ್ಲಿ ಪ್ರತಿ ಹೆಜ್ಜೆಯ ಜೊತೆ ಓಡುತ್ತೆ. ಹೊಸ ವಿಸ್ಪರ್ ಅಲ್ಟ್ರಾ ಕ್ಲೀನ್ 5 ಆರ್ಡಿನರಿ ಪ್ಯಾಡ್ಸ್ಗೆ ಸಮಾನ. ಇದರ ಹೊಸ ಟಾಪ್ ಶೀಟ್ನ 1000 ಸಕ್ಷನ್ ಹೋಲ್ಸ್ ಸೇವೆ ಇರುತ್ತವೆ ನಾನ್ ಸ್ಟಾಪ್. ಅಂದ್ರೆ ಆಗ ಸಕ್ಕು ಮುಂದೆ ಮುನ್ನಡೆಯಲ್ಲಿ ಸಾಗಿರಿ ವಿಸ್ಪರ್ ಅಲ್ಟ್ರಾ ಕ್ಲೀನ್. ಈ ವರ್ಷ ಟಿಟೋನ್ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿದ್ಯಾರು? ನಾನ್ ವೆಜ್ ಲತಿಗಿಂದ್ರ ಯಾವ ಚಿತ್ರ ಸಕ್ಸಸ್ ಆಯ್ತು, ಯಾವುದು ಫ್ಲಾಪ್ ಲಿಸ್ಟ್ ಸೇರ್ತು? ನಾವು ಕೊಡ್ತೀವಿ ಇಡೀ ವರ್ಷದ ಟಾಲಿವುಡ್ ರಿಪೋರ್ಟ್. ಟಾಲಿವುಡ್ 2016 ವೀಕ್ಷಿಸಿ. ವಿಶೇಷ ಕಾರ್ಯಕ್ರಮ ರಾತ್ರಿ 8ಕ್ಕೆ. ಅಧಿಕಾರಕ್ಕೆ ಬಂದ 100 ದಿನದಲ್ಲಿ ಕಪ್ಪು ಹಣ ತರ್ತೀನಿ ಅಂದ್ರು. ಆದ್ರೆ 3 ವರ್ಷ ಆಗ್ತಾ ಬಂದ್ರು ಹುಡಿಗಾಸು ತರಲಿಲ್ಲ. ನೋಟ್ ಬ್ಯಾನ್ ಮಾಡಿ ಕಪ್ಪು ಕುಳಗಳನ್ನ ಮಟ್ಟ ಹಾಕ್ತೀವಿ ಅಂದ್ರು. ಆದ್ರೆ ಜನಸಾಮಾನ್ಯರನ್ನ, ರೈತರನ್ನ ಬೀದಿಗೆ ತಂದ್ರು. ಮೋದಿ ಫೇಲ್, 0 ಔಟ್ ಆಫ್ 100. ವೀಕ್ಷಿಸಿ ರಾತ್ರಿ 8:30ಕ್ಕೆ. ಮದುವೆಗೆ ಇನ್ನೆರಡೇ ದಿನ ಬಾಕಿ ಇತ್ತು. ನಿದ್ದೆ ಬಂದಿಲ್ಲ ನಂಗೆ, ನಿದ್ದೆ ಬಂದಿಲ್ಲ, ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದಿಲ್ಲ. ಮದುಮಗನಿಗೆ ಬಂದಿತ್ತು ಒಂದು ಫೋನ್ ಕಾಲ್. ಹಸೆಮಣೆ ಏರಬೇಕಿದ್ದವನು ಮಸಣದ ದಾರಿ ಹಿಡ್ದ. ಅವಳಿಯಾರು? ವಾಂಟೆಡ್ ವೀಕ್ಷಿಸಿ ಇಂದು ರಾತ್ರಿ 9:30ಕ್ಕೆ. ಅಣ್ಣಯ್ಯ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಕುಂತಲಾ ಹರ್ಬಲ್ ಹೇರ್ ಆಯಿಲ್, ಸಹ ಪ್ರಾಯೋಜಕರು ಸಂತೂರ್ ತಾರುಣ್ಯಪೂರ್ಣ ತ್ವಚೆಯ ರಹಸ್ಯ, ಹಟ್ಸನ್ ಕರ್ಡ್, ಪೆಪ್ಸಿ, ಆಶೀರ್ವಾದ್ ಗೋಧಿ ಹಿಟ್ಟು. ಬ್ರೇಕ್ನ ನಂತರ ರೈತರ ರಕ್ತ ಕಣ್ಣೀರು. ಇದು ಕೇವಲ ಕಣ್ಣೀರ್ ಮಾತ್ರ ಅಲ್ಲ, ಖಂಡಿತವಾಗ್ಲೂ ಇವತ್ತಿನ ದಿನ ರೈತರು ರಕ್ತ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ಬೆಳೆದಂತಹ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಕಷ್ಟಪಟ್ಟು ಬರಗಾಲ, ಮಳೆ ಇಲ್ಲ, ಮತ್ತೊಂದು ಎಲ್ಲದರ ನಡುವೆ ಕೂಡ ಬೆಳೆ ಬೆಳೆದು ಇನ್ನೇನ್ ಮಾರ್ಕೆಟಿಗೆ ತಂದು ಹಾಕಿದ್ದಾರೆ. ಆದ್ರೆ ಅಲ್ಲಿ ತಗೊಳ್ಳೋರಿಲ್ಲ, ಕ್ಯಾಶ್ ಕೊಡೋರಿಲ್ಲ. ಚೆಕ್ ಕೊಡ್ತೀನಿ, ಮುಂದಿನ ತಿಂಗಳು ಡೇಟಾ ಕೊಡ್ತೀನಿ, ಮತ್ತೊಂದು ಅದು ಇದು ಅಂತ ಹೇಳ್ತಾರೆ. ಆದ್ರೆ ಬೆಲೆ ಅರ್ಧಕ್ಕರ್ಧ ಕುಸಿತ ಕಂಡಿದೆ. ಕೇವಲ 10%, 20% ಅಲ್ಲ, ಅಪ್ ಟು 50%. 100 ರೂಪಾಯಿ ಇದ್ದಿದ್ದು 50 ರೂಪಾಯಿ ಆದ್ರೆ ಏನ್ ಮಾಡ್ಬೇಕು? ಅಟ್ಲೀಸ್ಟ್ ಅವ್ನು ಖರ್ಚು ಮಾಡಿದಂತಹ ಹಣನೂ ಅವನಿಗೆ ಬರ್ಲಿಲ್ಲ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು ರೈತರು? ಶಿವಣ್ಣ ಅವ್ರೆ, ನಾವೊಂದು ಮಾತು ಹೇಳ್ತಾ ಇದ್ದೆ, ರೈತರು ಬೆಳೆದಂತಹ ಒಂದು ಬೆಳೆ ಓಕೆ, ಸಾಲ ಮನ್ನಾ ಮಾಡುವಂತಹ ತಾಕತ್ತಿಲ್ಲ. ನಾನು ಇಂತಹ ಪದಗಳನ್ನೇ ಬಳಸಬೇಕಾಗತ್ತೆ. ತಾಕತ್ತಿಲ್ಲ ಇವ್ರಿಗೆ. ಅಂತದ್ದಲ್ಲಿ ಬ್ಯಾಂಕ್ನವ್ರು ಹೇಳ್ತಾರಂತೆ, ಬೆಳೆದಂತಹ ಯಾವುದೋ ಒಂದು ವಿಚಾರಕ್ಕೆ ಅಥವಾ ಇನ್ನೇನೋ ಒಂದು ಟ್ರಾನ್ಸಾಕ್ಷನ್ಗೆ ಅಂತ ತಗೊಂಡ್ಬಂದು ದುಡ್ಡು ಹಾಕಿದ್ರೆ ಸಾಲಕ್ಕೆ ವಜಾ ಮಾಡ್ಕೊಳ್ತೀವಿ ಅಥವಾ ಮಾಡ್ಕೊಂಡಿರೋ ಉದಾಹರಣೆಗಳು ಇದೂ ಇದೆ ಅಂತ ಕೂಡ ನೀವು ಹೇಳಿದ್ರಿ. ಈಗ ಇನ್ನೊಂದು ನಮ್ಮ ಕೋಲಾರದಲ್ಲಿ ಒಬ್ಬ ರೈತ ಅವ್ರ ತಾಯಿಗೆ ಪೇಷಂಟ್ ಅಂತ ಹೇಳಿ ಅವ್ರಿಗೆ ಇಟ್ಕೊಂಡಿದ್ದಂತ ಹಣನ ಬ್ಯಾಂಕ್ ತಂದ ಹಣ
ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹಾಕಿದ್ರೆ ಅದನ್ನ ಅವನ ಸಾಲಕ್ಕೆ ಮುರ್ಕೊಂಡಿದ್ದಾರೆ ಅಂತದನ್ನ ನಾವು ಗಲಾಟೆ ಮಾಡಿ ಕೊಡ್ತಿದ್ದಂತ ಇದಾಯ್ತು. ಇವತ್ತು ಹಾಲನ್ ಬಿಲ್ಲು ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇದೆ, ಅದನ್ನ ಯಾವುದೋ ಸಾಲಕ್ಕೆ ಹಾಲು ಹಸು ಸಾಲ ಎಲ್ಲ ಆಗಿರೋದಿಲ್ಲ, ಏನೂ ಆಗಿರಲ್ಲ, ಅವನ ಜೀವನದ ನಿರ್ವಹಣೆಗೆ ಆಗಿರೋ ಹಣನ ಇವರು ಸಾಲಕ್ಕೆ ಮುರ್ಕೊಂತಾ ಇದ್ರೆ ಅವನು ಯಾವ ರೀತಿ ಬದುಕಬೇಕು? ಇವತ್ತು ನಾವು ಬ್ಯಾಂಕ್ಗಳಿಗೆ ಹೇಳ್ತಾ ಇದೀವಿ, ಇವತ್ತು ಒಂದು ಹೋರಾಟ ಮಾಡಿ ಬಂದಿದ್ದೀವಿ, ಆದ್ರೆ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಯಾಕೆಂತಂದ್ರೆ ರೈತರ ಸಾಲ ಇವತ್ತೇನಾದ್ರೂ ಅಕೌಂಟ್ಗೆ ಬಂದಂತ ಹಣನ ಸಾಲ ಮುರ್ಕೊಂಡಿದ್ದೇ ಆದ್ರೆ ದೊಡ್ಡ ಒಂದು ದಂಗೆ ಹೇಳ್ಬೇಕಾಗುತ್ತೆ ರಾಜ್ಯದಲ್ಲಿ. ರೈತರ ಸಾಲನ ಮುಟ್ಬೇಡಿ, ರೈತರ ಹಣನ ಮುಟ್ಬೇಡಿ. ಯಾಕೆಂದ್ರೆ ಕೇಂದ್ರ ಸರ್ಕಾರನೇ ಇನ್ನೂ ಒಂದು ತಿಂಗಳು ಸಮಯಾವಕಾಶ ಕೊಟ್ಟಿದ್ರು ಸಹ ನೀವ್ಯಾಕೆ ಹಣನ ಮುರ್ಕೊಂತಾ ಇದ್ದೀರಾ? ರೈತರು ಕಷ್ಟಪಟ್ಟು ಯಾರಿಗೋಸ್ಕರ ಮಾಡ್ತಿದ್ದಾರೆ? ಬೆಳೆ ಬೆಳೆದಂತಹ ಬೆಳೆ ನಷ್ಟ ಆಗಿದೆ, ಅದಕ್ಕೆ ದೇಶದಲ್ಲಿ ಉದಾಹರಣೆನೇ ಇದೆ. ಯಾಕೆಂತಂದ್ರೆ ಮಲ್ಯ ಹಣನ SBIನವರು 1,500 ಕೋಟಿನ ವಸೂಲಿ ಆಗ್ಲಾರ್ದಂತ ಸಾಲ ಅಂತ ಹೇಳಿ ಪಕ್ಕಕ್ಕಿಡ್ತಾರೆ. ಇವತ್ತು ಯಾವ ರೈತನ ಸಾಲನ ವಸೂಲಿ ಆಗದೆ ಇರುವಂತ ಸಾಲ ಅಂತ ತೆಗೆದಿಟ್ಟಿದ್ದೀರಿ? ಒಬ್ಬ ರೈತನ ಇಟ್ಟಿದ್ರೆ ನೀವು ತೋರಿಸಿದ ಲೆಕ್ಕನ. ಯಾಕೆಂತಂದ್ರೆ ರೈತ ಈ ದೇಶಕ್ಕೆ ಅನ್ನ ಕೊಡ್ತಾನೆ. ಇವತ್ತು ಯಾವ ರೀತಿ ಅವ್ನು ದುಡಿದು ಕೊಡ್ತಿದ್ದಾನೆ ಅಂತಂದ್ರೆ ಅವನ ಕಷ್ಟದಲ್ಲಿ ಅವನು ಅನ್ನ ಕೊಡ್ತಾ ಇದ್ದಾರೆ. ಇವತ್ತು ಏನ್ ಲಾಜಿಕ್ ಇದು ಅಂತ ರಘುವರೇ? ಇಲ್ಲ, ಇದು ನಾವು ದೇಶ ಬಿಟ್ಟು ಹೋಗ್ಬೇಕಂಗಾರೆ ಇದು ಒಂದು ಏನ್ ಮಾಡ್ತಿದ್ದಾರೆ? ದೇಶನ ಎಲ್ಲಿ ತಗೊಂಡು ಹೋಗ್ತಿದ್ದಾರೆ? ಏನ್ ಹೇಳಿದ್ರು ಇದು ಬಹಳ ಸತ್ಯವಾದ ಮಾತು. ನೋಡಿ, ಕೇಂದ್ರ ಸರ್ಕಾರಕ್ಕೆ ಎಲ್ಲ ಸರ್ಕಾರಗಳಿಗೂ ಗೊತ್ತು, ನಾವು ಹಣ ಸಕ್ ಮಾಡಿದೀವಿ, ನಿಮ್ಮ ಮೈಯಲ್ಲಿರೋ ರಕ್ತ ತೆಗೆದು ನಾನು ಕಿತ್ಕೊಂಡಿದ್ದೀನಿ, ವ್ಯವಹಾರ ನಡೆಯಲ್ಲ, ರೊಟೇಷನ್ ನಿಂತಿದೆ, ರೊಟೇಷನ್ 6 ತಿಂಗಳು ನಿಲ್ಲುತ್ತೆ. ಅಲ್ಲಿವರೆಗೂ ರೈತರು ಯಾವ ದುಡ್ಡು ಬ್ಯಾಂಕಿಗೆ ಫೋರ್ಸ್ಫುಲ್ ಆಗಿ ಹಾಕಿರುವಂತ ಹಣ ಅದನ್ನು ಇದಕ್ಕೆ ಅವರು ಕತ್ತರಿಸ್ಕೊಂಡ್ರೆ ಅದು ನಿಜವಾಗಿಯೂ ರೈತರಿಗೆ ಹೊಟ್ಟೆ ಮೇಲೆ ಮತ್ತೆ ಹೊಡೆದಂಗಾಗುತ್ತೆ, ಡಬಲ್ ಬರೆ ಹೊಡೆದಂಗಾಗುತ್ತೆ. ಇದ್ರ ವಿರುದ್ಧ ಎಲ್ಲ ರೈತರು ಎಚ್ಚೆತ್ಕೊಳ್ಬೇಕು. ಒಂದು ಪೈಸಾ, ಯಾಕಂದ್ರೆ ಅಲ್ಲಿ ಕೇಂದ್ರದಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಯಾರೂ ಹೆದರಬೇಡಿ, ನೀವು NPA ಮಾಡಲ್ಲ, ಇನ್ನೂ 3 ತಿಂಗಳು ಟೈಮ್ ಕೊಡ್ತೀವಿ, ಏನು ಹೆದರಬೇಡಿ ಅಂತ. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ, ಲೋಕಲ್ ಬ್ಯಾಂಕ್ನವರು ಇದನ್ನ ಟಕ್ ಅಂತ ಮುರ್ಕೊಂಡ್ಬಿಡ್ತಾರೆ. ಇವರ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ, ಕೈ ಬಾಯಿಗೆ ಜೀವನ ಬಂದಿದೆ, ದುಡ್ಡಿಲ್ಲ, ಕಾಸಿಲ್ಲ, ವ್ಯವಹಾರ ನಡೀತಿಲ್ಲ. ಈಗ ಬೇಸಿಕ್ ಸಬ್ಸಿಸ್ಟೆನ್ಸ್ ಲಿವಿಂಗ್ ಅಂತ ಹೇಳ್ತಾರೆ, ಹೊಟ್ಟೆ ಬಟ್ಟೆ ಕಟ್ಕೊಂಡು ಜೀವನ ಮಾಡತಕ್ಕಂಥ ಕಾಲದಲ್ಲಿ ನೀವು ದುಡ್ಡು ಕಟ್ ಮಾಡ್ಕೊಂಡ್ರೆ ಬಹಳ ದೊಡ್ಡ ಅನಾಹುತ ಆಗುತ್ತೆ. ಅದಕ್ಕೆ ರೈತರು ಸಂಘಟಿತರಾಗಬೇಕು. ಯಾವ ಬ್ಯಾಂಕ್ನಲ್ಲಿ ಸಾಲ ಮುರ್ಕೊಂಡಿದ್ರೆ ನಮ್ಮ ಸ್ನೇಹಿತರಂತ ಸಂಘಗಳು ಎಲ್ಲ ಸೇರ್ಕೊಂಡು ಅವ್ರ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕು. ಎಸ್, ಖಂಡಿತವಾಗ್ಲು ಶಿವಣ್ಣ ಅವರು, ಈಗ ಅರ್ಧಕ್ಕರ್ಧ ಬೆಲೆ ಕುಸಿತ ಆಗಿದೆ, ಬೆಲೆ ಇಲ್ಲ, ಅಟ್ಲೀಸ್ಟ್ ಒಂದು ಬೆಂಬಲ ಬೆಲೆ ಕೊಡಬೇಕು, ಏನು ಮಳಿಗೆಗಳನ್ನ ತೆರಿಬೇಕು ಸರ್ಕಾರದ ವತಿಯಿಂದ, ಆ ಬೆಳೆಯನ್ನ ಕೊಂಡುಕೊಳ್ಳಬೇಕು, ಆ ಒಂದು ಸೌಜನ್ಯನೂ ಇಲ್ವಾ ಸರ್ಕಾರಕ್ಕೆ? ಏನ್ ಆಗ್ರಹ ಮಾಡ್ತೀರಿ ಅಂತ ನೋಡಿ. ಇವತ್ತು ಕೊಬ್ಬರಿ ಸುಮಾರು ಒಂದು 2 ತಿಂಗಳಿಂದ ನಮ್ದು ಹೋರಾಟ ನಡೀತಾನೆ ಇದೆ. ಇವತ್ತು ಹೋದ ವರ್ಷ 18,000 ಇದ್ದಂಥ ಕೊಬ್ಬರಿ ಬೆಲೆ ಇವತ್ತು 6,500ಕ್ಕೆ ಬಂದಿದೆ. ಆದರೆ ಇವತ್ತು ರಾಜ್ಯ ಸರ್ಕಾರ 1,000 ರೂಪಾಯಿ ಬೆಂಬಲ ಬೆಲೆ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದೆ. ಆದರೆ ಇವತ್ತು ಕೇಂದ್ರ ಸರ್ಕಾರದ ಹತ್ರ ಡೆಲಿಗೇಷನ್ ಹೋಗೋಣ ಅಂತೇಳಿ 1 ತಿಂಗಳಿಂದ ಇದುವರೆಗೂ ಡೆಲಿಗೇಷನ್ ಹೋಗೋದಕ್ಕೆ ಸಮಯಾವಕಾಶನೇ ಕೊಡಲಿಲ್ಲ. ಯಾಕೆಂತಂದ್ರೆ ಅವರು ಅಲ್ಲಿಗೂ ಹೋದಂಥ ಸಮಯದಲ್ಲಿ ರೈತರಿಗೆ ಹಣ ಕೊಡಲೇಬೇಕಾಗ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಅವರ ಡೆಲಿಗೇಷನ್ ಹೋಗೋದಕ್ಕೆ ಸಮಯಾವಕಾಶನೇ ಕೊಡದೇ ಇದ್ರೆ ಏನು ಸಮಸ್ಯೆನೇ ಇರೋದಿಲ್ಲ. ಇವತ್ತು ಹೇಳ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ರೈತರನ್ನ ದಮನಕಾರಿ ರೀತಿಯಲ್ಲಿ ನೋಡ್ತಾ ಇದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ನೀವು ಸಕ್ಕಾದಂಥ ಪ್ರತಿಫಲನ ಪಡಿತೀರಿ ಅನ್ನೋದನ್ನ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಬೇಕಾಗಿದೆ. ಹಾಗೆ ಏನಿವತ್ತು ರೈತರ ಸಾಲನ ಅವ್ರು ಹಾಕಿರುವಂತ ಹಣನ ಸಾಲಕ್ಕೆ ಮುರ್ಕೊಂಡಿದ್ದಾರೆ, ಅದು ಎಲ್ಲಾ ಬ್ಯಾಂಕ್ಗಳಿಗೂ ಅವರು ಸರ್ಕಾರ ಹೇಳ್ಬೇಕು. ಅಷ್ಟು ಸೌಜನ್ಯ ಇಲ್ವಾ? ಇಂಥ ಟೈಮ್ ಅಲ್ಲಿ, ಕಷ್ಟದ ದಿನಗಳಲ್ಲಿ ಬೇರೆ ಯಾವುದೋ ಒಂದು ಸಮಸ್ಯೆಗೆ ಅಂತ ಹಾಕಿದಂತಹ ದುಡ್ಡನ್ನ ರೈತ ಬೆಳೆಗೆ ಅಂತ ಮಾಡಿದಂತಹ ಸಾಲಕ್ಕೆ ಮುರ್ಕೊಳ್ತಾರೆ ಅಂತಂದ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಇದು ನಾವು ಬ್ಯಾಂಕ್ಗಳಿಗೆ ಹೋಗಿ ಕೇಳಿದಂತ ನಮ್ಮ ಹೆಡ್ ಆಫೀಸ್ ಇಂದ ಬಂದಿರುವಂತ ಮಾಹಿತಿ. ಅದಕ್ಕೆ ನಾವು ಯಾವುದೇ ಹಣ ಬಂದ್ರು ಏನ್ ಸಾಲ ಬಾಕಿ ಇದ್ರೆ ಅದಕ್ಕೆ ಮುರ್ಕೊಳ್ರಿ ಅಂತ ಹೇಳಿದಾರೆ. ಅದಕ್ಕೆ ನಾವು ಮುರ್ಕೊಂತಿದೀವಿ ಅಂತಾನೆ ಹೇಳ್ತಾ ಇದಾರೆ ಅಲ್ಲಿರುವಂತ ಮ್ಯಾನೇಜರು. ಇವತ್ತು ಅದಕ್ಕೆ ಟೈಮ್ ಅವ್ರಿಗೀಗ ಇವತ್ತು ಲಕ್ಷಾಂತರ ಕೋಟಿ ಆ ರೀತಿ ಮುರ್ಕೊಂಡಿದ್ದಾರೆ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಹೆಚ್ಚು ಕಡಿಮೆ ಹಾಲಿನ ಬಿಲ್ಲು, ಇನ್ನು ಎಸ್ಪೆಷಲಿ ಹಾಲಿನ ಬಿಲ್, ಪ್ರತಿಯೊಂದು ಹಾಲಿನ ಬಿಲ್ಲು ಅಕೌಂಟ್ ಹೋಗ್ತಾ ಇದೆ. ಆನ್ಲೈನ್ ಮಾಡ್ಕೊಳ್ಳಿ, ಕ್ಯಾಶ್ ಥ್ರೂ ಮಾಡ್ಕೊಳ್ಳ, ಅಕೌಂಟ್ ಥ್ರೂ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ ಅಂತಾರೆ. ಇಂತಹ ಸಮಸ್ಯೆ ಬಂದಾಗ
ಬಗೆಹರಿಸೋರು ಯಾರಂಗಾರೆ? ಇದು ನೋಡಿ, ಇದು ಏನಾಗಿದೆ ಗೊತ್ತಾ, ಈಗ ಇದ್ರ ಒಳಗುಟ್ಟು ಅನೇಕರು ಹೇಳ್ಕೊಂಡು ಇಷ್ಟು ಬೆಲೆ ಎಲ್ಲ ಕುಸ್ತಕೊಂಡು ಇಷ್ಟು ಕಂಗಾಲಾಗಿರೋದು. ಇದ್ರ ಒಳಗುಟ್ಟು ಅನೇಕರಿಗೆ ಗೊತ್ತಿರೋ ವಿಚಾರ ಏನು, ಸುಮಾರು 8-10 ಲಕ್ಷ ಕೋಟಿ ಬರದೇ ಇರೋ ಹಣ ಬ್ಯಾಂಕಿಗಿದ್ದು ದಿವಾಳಿ ಹೊಂದಿದ್ದು ಬ್ಯಾಂಕು, ಅದನ್ನು ಮುಚ್ಚಿಕೊಳ್ಳಕ್ಕೆ ಇದನ್ನ ಮಾಡ್ತಾ ಇರೋದು. ಇದು ರಿಮಾನಿಟೈಸೇಷನ್. ಆ NPA ಇವತ್ತು ನೆನ್ನೆ ಬ್ಯಾಂಕ್ನವರು ಡಿಮಾಂಡ್ ಮಾಡಿದ್ದಾರೆ, ನಾವು ಸಾಲ ಎಲ್ಲ ರೈಟ್ ಆಫ್ ಮಾಡ್ಬಿಡ್ತೀವಿ, ಈ ದುಡ್ಡು ಇಷ್ಟು ಬಂದಿದೆಯಲ್ಲ ಇದೇ ಸುವರ್ಣ ಅವಕಾಶ ಮಾಡ್ಕೊಬಿಡ್ತೀವಿ ಅಂತ ಬ್ಯಾಂಕ್ನವರು ಅಪೀಲ್ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಇವರು ಅಥವಾ ಇವ್ರಿಗೆ ಬೇಕಾಗಿರುವಂತಹ ದೊಡ್ಡ ದೊಡ್ಡ ಕುಳಗಳು ಸಾಲ ಕುಳಗಳಿಗೆ ಹಣ ಕೊಟ್ಟು ಲಕ್ಷಾಂತರ ಕೋಟಿ ಹಣ ಕೊಟ್ಬಿಟ್ಟು ನೋಡಿ, ಈಗ ನಿಮಗೆ 10 ಲಕ್ಷ ಕೋಟಿ ಕೊಡ್ಬೇಕಾಗಿರೋದು ಎಷ್ಟು ಜನ ಗೊತ್ತಾ? 15-20 ಜನ. ಹೌದು, ದೊಡ್ಡ ಕುಳಗಳು. ಅವ್ರನ್ನ ಹಿಡಿಯೋದ್ ಬಿಟ್ಟು ಇಡೀ ದೇಶದ ಕೋಟ್ಯಾನು ಕೋಟಿಗಳ ಜನರನ್ನ 100 ರೂಪಾಯಿ 1000 ರೂಪಾಯಿನ ಹಿಡಿದು ಬಿಟ್ಟು ನೀವು ಅವ್ರು ಸಾಲ ಮನ್ನಾ ಮಾಡಿದ್ರೆ, ಇಲ್ಲಿ ರೈತರಿಗೆ ಸಾಲ ಮುರ್ಕೊಂಡ್ರೆ ಇದಕ್ಕೇನ್ ಹೇಳೋದು? ಎಷ್ಟೋ ಜನಕ್ಕೆ ಅಕೌಂಟ್ ಇಲ್ಲ ಶಿವಣ್ಣ. ಅಲ್ಲ, ಈಗ ಶಿವಣ್ಣ ಹೇಳ್ತಾ ಇದಾರಲ್ಲ, ಹಾಲಿನ ದುಡ್ಡು ಕಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಕ್ರೂರವಾದ ಇದು. ಅಲ್ಲ, ಈಗ ಬೆಲೆ ಅಂತೂ ಇಲ್ಲ, ಬೆಂಬಲ ಬೆಲೆ ಕೊಡಬೇಕಾದಂತಹ ರಾಜ್ಯ ಸರ್ಕಾರ ಹೇಳುತ್ತೆ ಇದು ನೋಟ್ ಬ್ಯಾನ್ ಎಫೆಕ್ಟ್, ಮೋದಿ ಎಫೆಕ್ಟ್, ನಾವ್ಯಾಕೆ ಕುತ್ಕೋಬೇಕು ಹೊಣೆ ಅಂತಾರೆ. ಇಲ್ಲ ಇದು ಏನಂತಂದ್ರೆ, ಇದು ಕೇಂದ್ರ ಸರ್ಕಾರದ ಎಷ್ಟು ಹೊಣೆ ಇದೆಯೋ ರಾಜ್ಯ ಸರ್ಕಾರದ್ದು ಅಷ್ಟೇ ಹೊಣೆ ಇದೆ. ಈ ರಾಜ್ಯದ ರೈತರ ಕಾಪಾಡುವಂತ ಕಾರಣಕರ್ತರಾಗಿರುವಂತದ್ದು ರಾಜ್ಯ ಸರ್ಕಾರ ಮೂಲ ಕಾರಣ. ಯಾಕೆಂತಂದ್ರೆ ಮೊದಲಿಗೆ ಮಧ್ಯಪ್ರವೇಶ ಮಾಡ್ಬೇಕಾಗಿರೋದು ರಾಜ್ಯ ಸರ್ಕಾರನೇ. ನೀವು ಕೇಂದ್ರ ಸರ್ಕಾರನ ಒಪ್ಪಿಸ್ಕೊಂತಿರೋ, ಕೇಂದ್ರ ಸರ್ಕಾರದಿಂದ ಹಣ ತರ್ತಿರೋ, ಅದನ್ನ ನಿಮ್ಗೆ ಬಿಟ್ಟಿರೋದು. ನಿಮ್ಮ ಕಷ್ಟ ಏನಿದೆಯೋ ನೀವು ಕೇಂದ್ರ ಸರ್ಕಾರ ಕೇಳ್ಕೊಳ್ಳಿ. ಇಲ್ಲಿನ ರೈತರನ್ನ ಕಾಪಾಡಬೇಕಾಗಿರೋದು ಮೊದಲಿಗೆ ರಾಜ್ಯ ಸರ್ಕಾರ. ಇವರು ಮೋದಿ ಮೇಲೆ ಕೈ ತೋರಿಸ್ಕೊಂಡು ಮಾಡೋದಿದೆಯಲ್ಲ, ಇದು ಸಿದ್ದರಾಮಯ್ಯ ಒಂದು ತಪ್ಪಾಗ್ತದೆ. ಅದು ಏನೇನ್ ಮಾತಾಡ್ಕೊಂಡು ಬರ್ತಾರೆ, ಸಮಸ್ಯೆಗಳ ಬಗೆಹರಿಸ್ಕೊಂಡು ಬರ್ತಾರಾ ಅಥವಾ ಹಿಂಗೆ ಸಮಸ್ಯೆಗಳ ಸರಮಾಲೆಯನ್ನೇ ಹೊರಸ್ತಾರ, ಅದು ಕೂಡ ಬಡ ಜನರಿಗೆ ರೈತರಿಗೆ ಅಂತ. ಅಲ್ಲ, ಮೊದಲಿಗೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದಾರ ಇಲ್ಲ ಅನ್ನೋದನ್ನ ಮೊದಲು ತಿಳ್ಕೊಬೇಕಲ್ಲ. ಯಾಕೆಂತಂದ್ರೆ ನೋಡೋಣ ಇವ್ರು ಹೋಗ್ತಾರ ಇಲ್ಲ ಅನ್ನೋದನ್ನ ಆಮೇಲೆ ನೋಡೋಣ ಅಂತೆ. ಈಗ ಓಕೆ, ಕಾರ್ಯಕ್ರಮದ ಕೊನೆಯದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ, ರೇಟ್ ಇಲ್ಲದೆ. ಇದೇ ಪರಿಸ್ಥಿತಿ ಇನ್ನೊಂದು 10-50 ದಿನಕ್ಕೆಲ್ಲ ಸಮಸ್ಯೆ ಬಗ್ಗೆ ಹರಿದು ಬಿಡುತ್ತೆ ಅಂತ ಹೇಳಿದ್ರು. 50 ದಿನ ಮುಗೀತು, ಇನ್ನೆರಡು ದಿನ 31ನೇ ತಾರೀಕು ಏನು ದೂರ ಇಲ್ಲ. ಸೊ ಮಂಡೆಯಿಂದ ಸಮಸ್ಯೆಗಳ ಬಗ್ಗೆ ಹರಿಯತ್ತೆ ಅನ್ಸುತ್ತಾ? ರೈತರ ಪಾಡಿ ಏನಾಗುತ್ತೆ ಅನ್ಸುತ್ತೆ? ಮತ್ತಷ್ಟು ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ಇದು ಸುಗ್ಗಿಯ ಕಾಲ. ಇದು ಜನವರಿ ಎಂಡ್ವರೆಗೂ ಇವತ್ತು ಹೆಚ್ಚಿಗೆ ಮಾರ್ಕೆಟ್ಗೆ ಅವಾಗ ಬರ್ತದೆ. ಇವತ್ತು ಬರುವಂತ ಏನು ರೈತರ ಒಂದು ಉತ್ಪನ್ನಗಳನ್ನ ಇವತ್ತು ಕೊಳ್ಳೋರಿಲ್ಲದೆ ರೈತರು ಮತ್ತಷ್ಟು ದಿವಾಳಿ ಆಗ್ತಾರೆ, ಮತ್ತಷ್ಟು ಸಂಕಷ್ಟಕ್ಕೆ ಸಿಗ್ತಾರೆ. ಯಾಕೆಂತಂದ್ರೆ ಇದನ್ನ ಏನಾದರೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತರನ್ನ ಮಾರ್ಕೆಟ್ನ ಉಳಿಸಬೇಕು, ರೈತರನ್ನ ಉಳಿಸಬೇಕು ಅನ್ನೋದನ್ನ ಇವತ್ತು ನಾವು ಎರಡು ಸರ್ಕಾರಗಳಿಗೆ ಒತ್ತಾಯ ಮಾಡ್ತೀವಿ. ರೈತರು 1ನೇ ತಾರೀಕಿಂದ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಏನ್ 2 ದಿನದಲ್ಲಿ ಮ್ಯಾಜಿಕ್ ಖಂಡಿತ ಮುಂದುವರಿಯುತ್ತೆ. ನಮ್ಮ ಆಗ್ರಹ ಏನಿರುತ್ತೆ, ಜನ ಯಾರನ್ನ ಕೇಳಬೇಕು, ನಾವು ಏನು ಜನಸಾಮಾನ್ಯರು ಏನು ಆಗ್ರಹ ಮಾಡಬೇಕು, ಈ ಸರ್ಕಾರದಿಂದ ಏನು ಇದು ಮಾಡಬೇಕು, ಡಿಮಾಂಡ್ ಮಾಡಬೇಕು ಅಂತ ಹೇಳಿದ್ರೆ, ಹಾಕಿರೋ ದುಡ್ಡು ಮೊದಲು ಕೊಡಿ. ನಿಮಗೆ ಯಾವ ಅಧಿಕಾರ ಇಲ್ಲ ನಮ್ಮ ದುಡ್ಡು ಇಟ್ಕೊಳಕ್ಕೆ. ನೀವು 6 ತಿಂಗಳು 3 ತಿಂಗಳು 5,000 ಕೊಡ್ತೀನಿ 10,000 ಯಾರು ನೀವು ನಮ್ ದುಡ್ಡು ಇಟ್ಕೊಂಡು ನಮ್ಮ ಆಟ ಆಡ್ಸಕ್ಕೆ? ಅದು ಒಂದು. ಎರಡನೇದು, ರೈತರು ದುಡ್ಡೇನಾರು ಸಾಲಕ್ಕೆ ಮುರಿದ್ರಿ ಆಮೇಲೆ ಬೇರೆ ಕಥೆ ಆಗುತ್ತೆ ಅಂತ ಸರ್ಕಾರಗಳಂತೂ ಅನುಭವಿಸುತ್ತೆ. ರೈತ ಪರವಾದಂತಹ ಸರ್ಕಾರಗಳು ಬೇಕಾಗಿದೆ ಇವತ್ತು. ಅವ್ರ ಬಗ್ಗೆ ಚಿಂತನೆ ಮಾಡಬೇಕು. ಅದೇ ಆಗ್ಲಿಲ್ಲ ಅಂತಂದ್ರೆ ದೇಶದ ಅಭಿವೃದ್ಧಿ. ಹಾಲಿನ ದುಡ್ಡು, ಹಸು ಮಾರಿದ ದುಡ್ಡು ನೀವು ತಿನ್ನಬೇಡಿ. ಓಕೆ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಸೊ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಖಂಡಿತವಾಗ್ಲೂ ರೈತರ ರಕ್ತ ಕಣ್ಣೀರನ್ನ ಕೇಳೋರೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದೊದಗಿದೆ. ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. ಆದ್ರೆ ಸಮಸ್ಯೆಗಳ ಸರಮಾಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆಯೇ ಹೊರತು ಕಿಂಚಿತ್ತೂ ಕೂಡ ಕಡಿಮೆ ಆಗುವಂತಹ ಚಾನ್ಸಸ್ ಕೂಡ ಕಾಣಿಸ್ತಾ ಇಲ್ಲ, ಗೋಚರಿಸ್ತಾ ಇಲ್ಲ. 1ನೇ ತಾರೀಕಿನಿಂದ ಪರಿಸ್ಥಿತಿ ಮತ್ತಷ್ಟು ಹೆಚ್ಚಾಗುತ್ತೆ, ಮತ್ತಷ್ಟು ಕಷ್ಟಕರ ಆಗುತ್ತೆ, ಕ್ಲಿಷ್ಟಕರ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರುತ್ತೆ. ಆದ್ರೆ ಖಂಡಿತವಾಗ್ಲೂ ರೈತರ ಸಾಲವನ್ನ ಅಥವಾ ಬೇರೆ ದುಡ್ಡು ಅವರ ಅಕೌಂಟಿಗೆ ಹಾಕಿದಂತಹ ಸಂದರ್ಭದಲ್ಲಿ ಸಾಲಕ್ಕೆ ವಜಾ ಮಾಡಿಕೊಂಡ್ರೆ ರೈತರು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ. ಸರ್ಕಾರಗಳು ಇದನ್ನ ಅರ್ಥಕೊಳ್ಬೇಕಾಗತ್ತೆ. ಜನಸಾಮಾನ್ಯರ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲೂ ಕೂಡ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ಚರ್ಚಾ ಕಾರ್ಯಕ್ರಮ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ 24.